ಓಂ ಶಾಂತಿ. ಇವತ್ತಿನ ಮಹಾವಾಕ್ಯದಲ್ಲಿ ಬಾಬಾ ತಿಳಿಸ್ತಾ ಇದ್ದಾರೆ, ದಿನಾಂಕ 11/3/2024। मीठे बच्चे, बाप और बच्चों की एक्टिविटी में जो अंतर है उससे पहचानो। बाप तुम बच्चों के साथ खेल सकता है, का नहीं सकता। ಬಾಬಾ ತಿಳಿಸ್ತಾ ಇದ್ದಾರೆ, ಮಧುರ ಮಕ್ಕಳೇ, ತಂದೆ ಮತ್ತು ಮಕ್ಕಳ ಚಟುವಟಿಕೆಯಲ್ಲಿ ಯಾವ ಅಂತರ ಇದೆ ಅದನ್ನು ಅರ್ಥಕೊಂಡು ತಂದೆ ಮಕ್ಕಳ ಜೊತೆ ಆಟ ಆಡಲಿಕ್ಕೆ ಸಾಧ್ಯ ಹೊರತು ಊಟ ಮಾಡೋದಿಲ್ಲ. ಇವತ್ತಿನ ಮಹಾವಾಕ್ಯದಲ್ಲಿ ಬಾಬಾನ ಮಕ್ಕಳಿಗೆ ಹೇಳ್ತಾ ಇದ್ದಾರೆ, ಮಧುರ ಮಕ್ಕಳೇ, ತಂದೆ ಮತ್ತು ಮಕ್ಕಳ ಚಟುವಟಿಕೆಯಲ್ಲಿ ಯಾವ ಅಂತರ ಇದೆ ಅದನ್ನು ಅರ್ಥ ಮಾಡಿಕೊಡ್ರಿ ಅಂತಾರೆ ಬಾಬಾ. ತಂದೆ ಮಕ್ಕಳ ಜೊತೆಗೆ ಆಟ ಆಡಲಿಕ್ಕೆ ಸಾಧ್ಯ, ಆದರೆ ಊಟ ಮಾಡೋದಿಲ್ಲ ಅಂತಿವತ್ತು ತಿಳಿಸ್ತಿದ್ದಾರೆ. ಪ್ರಶ್ನೆ, ಸತ್ಯ ಕಾ ಸಂಗ್ ತಾರೆ ಕುಸ್ಸಂಗ ಬೋರೆ, ಇಸ್ಕಾ ಭಾವಾರ್ಥ ಕ್ಯಾ ಹೈ? ಸತ್ಯದ ಸಂಘ ಮೇಲೆತ್ತುತ್ತೆ, ಕುಸ್ಸಂಗ ಬೀಳಿಸುತ್ತೆ. ಇದರ ಭಾವಾರ್ಥ ಏನಾಗಿದೆ? ಉತ್ತರ, तुम अभी सत्य का संग करते हो अर्थात बाप से बुद्धियोग लगाते हो तो पार हो जाते हो। फिर धीरे धीरे कुसंग अर्थात देह के संग में आते हो तो उतर जाते हो, क्योंकि संग का रंग लगाते हैं। इसलिए कहा जाता है सत्य का संग तारे कुसंग ಬೋರೆ. ಬಾಬಾ ಇವತ್ತಿನ ಉತ್ತರದಲ್ಲಿ ತಿಳಿಸ್ತಾ ಇದ್ದಾರೆ, ಈಗ ತಮ್ಮದು ಸತ್ಸಂಗವನ್ನು ಮಾಡ್ತಿದ್ದೀರಿ, ಸತ್ಯ ಸಂಘದಲ್ಲಿ ಇದ್ದೀರಿ. ಅಂದರೆ ಅರ್ಥ ತಂದೆಯೊಂದಿಗೆ ಬುದ್ಧಿಯೋಗವನ್ನು ಜೋಡಿಸೋದು, ಸತ್ಯ ತಂದೆಯೊಂದಿಗೆ ಸತ್ಯವಾಗಿ ಬುದ್ಧಿಯನ್ನು ಜೋಡಿಸೋದು. ಆಗ ನೀವೆಲ್ಲದರಿಂದನೂ ಪಾರಾಗ್ಬಿಡ್ತೀರ. ನಿಧಾನವಾಗಿ ಕುಸ್ಸಂಗ ಅಂದರೆ ದೇಹದ ಸಂಘದಲ್ಲಿ ಬರ್ತೀರಿ, ನಂತರ ಇಳಿತಾ ಹೋಗ್ತೀರಿ. ಏಕೆಂದರೆ ಸತ್ಯದ ಅಲ್ಲಿ ಸಂಘದ ರಂಗ ಹತ್ಕೊಂಡ್ಬಿಡುತ್ತೆ. ಇದಕ್ಕೆ ಹೇಳಾಗತ್ತೆ, ಸತ್ಯ ಸಂಘ ಅಂದರೆ ಮೇಲೆತ್ತುತ್ತೆ, ಕುಸ್ಸಂಗ ಅಂದರೆ ಬೀಳಿಸುತ್ತೆ. तुम देह से देह के सब संबंधों को बाप का संग करो अर्थात बाप को याद करो तो बाप समान पावन बन जाएगी. ತಂದೆ ತಿಳಿಸಿದರೆ, ದೇಹ ಸಹಿತ ದೇಹದ ಏನೆಲ್ಲ ಸಂಬಂಧಗಳಿದೆಯಲ್ಲ ಅದನ್ನು ಬುದ್ಧಿಯಿಂದ ಮರೆತು ಒಬ್ಬ ತಂದೆಯ ಸಂಘವನ್ನು ಮಾಡಿರಿ. ಅಂದರೆ ಅರ್ಥ, ಒಬ್ಬ ತಂದೆಯನ್ನು ನೆನಪು ಮಾಡಿ, ಆಗ ತಂದೆಯ ಸಮಾನ ತಾವು ಪಾವನರಾಗ್ತೀರಾ ಅಂತ ಬಾಬಾ ತಿಳಿಸ್ತಿದ್ದಾರೆ. ओम शांति. अब बच्चों की 2 क्लास हो गए, यह अच्छा है. एक याद की यात्रा जिससे पाप कटते जाते, आत्मा पवित्र बन जाते हैं, और दूसरा क्लास होता है ज्ञान का. ಬಾಬಾ ತಿಳಿಸಿದರೆ, ಮಕ್ಕಳಿಗೆ 2 ಕ್ಲಾಸ್ ಆಗಿದೆ, 2 ತರಗತಿಗಳು ಆಗಿಬಿಟ್ಟಿದೆ. ಒಳ್ಳೆಯದಲ್ವ? ಒಂದು ನೆನಪಿನ ಯಾತ್ರೆಯಲ್ಲಿರೋದ್ರಿಂದ ಪಾಪಗಳು ಕಟ್ಟಾಗ್ತವೆ, ಆತ್ಮ ಪವಿತ್ರ ಆಗುತ್ತೆ. ಮತ್ತು 2ನೇ ಕ್ಲಾಸು ಅಂತಂದರೆ ಜ್ಞಾನದ್ದು ಅಂತಾರೆ ಬಾಬಾ. ಜ್ಞಾನ ಭೀ ಸಹಜ ಹೇ, ಕೋಯಿ ಡಿಫಿಕಲ್ಟ್ ನಹಿ. ಜ್ಞಾನ ಅಂತೂ ಬಹಳ ಸಹಜ ಇದೆ, ಅದರಲ್ಲಿ ಯಾವುದೇ ರೀತಿ ಕಷ್ಟ ಇಲ್ಲ. ತುಮಾರೆ ಸೆಂಟರ್ और यहाँ में फ़र्क रहता है. यह तो बाप बेटे है और बच्चे है, यह मेला है बाप और बच्चों का. ನೋಡ್ರಿ, ತಮ್ಮ ಸೆಂಟರ್ನ ಮತ್ತು ಇಲ್ಲಿಗೂ ಎಷ್ಟೊಂದು ವ್ಯತ್ಯಾಸ ಇದೆ ಅಲ್ವಾ? ಇಲ್ಲಿ ತಂದೆ ಕುಳಿತಿದ್ದಾರೆ, ತಾವು ಮಕ್ಕಳು ಕುಳಿತುಕೊಂಡಿದ್ದೀರಿ. ಅಂದರೆ ಇಲ್ಲಿ ಮೇಳ ನಡೀತಿದೆ. ಯಾರ ಮೇಳ ನಡೀತಿದೆ? ಈಗ ಮಿಲನ ನಡೆಯುತ್ತಲ್ವ, ಅಂದರೆ ತಂದೆ ಮಕ್ಕಳ ಮಿಲನದ ಮೇಳ. और तुम्हारे सेंटर में मेला लगाते बच्चों के आपस में, इसलिए बच्चे सम्मुख आते हैं, बल याद करते हैं, परंतु तुम सम्मुख देखते हो. तुम इससे बैठो, तुम इससे बातचीत करो. ಬಾಬಾ ತಿಳಿಸಿದ್ದಾರೆ, ಈಗ ನೋಡ್ರಿ, ನಿಮ್ಮ ಸೆಂಟರ್ಗಳಲ್ಲೆಲ್ಲ ಏನಾಗುತ್ತೆ, ಮೇಳಗಳು ನಡೆಯುತ್ತೆ. ಈಗ ಮಕ್ಕಳ ಜೊತೆಗೆ ಮೇಳ ನಡೀತವೆ. ಈಗ ಪರಸ್ಪರದಲ್ಲಿ ಅದರಿಂದ ತಾವೆಲ್ಲ ಸಮ್ಮುಖದಲ್ಲಿ ಬಂದಿದ್ದೀರಲ್ವ, ತಂದೆ ನೆನ್ಪು ಮಾಡ್ತೀರಿ, ತಾವೆಲ್ಲ ಸಮ್ಮುಖದಲ್ಲಿ ನೋಡ್ತೀರಿ, ಹೇಳ್ತೀರಿ, ನಿಮ್ಮೊಂದಿಗೆ ಕೂತ್ಕೊಳ್ತೀವಿ, ನಿಮ್ಮೊಂದಿಗೆ ನಾವು ಮಾತನಾಡ್ತೀವಿ ಅಂತ. ಬಾಪನೇ ಸಮझाया है बाप और बच्चों की एक्टिविटी में फ़र्क है, ख्याल करो इसमें बाबा का पार्ट क्या है और रथ का पार्ट क्या है. ಬಾಬಾ ತಿಳಿಸ್ತಿದ್ದಾರೆ, ಮಕ್ಕಳು ಮತ್ತು ತಂದೆಯಲ್ಲಿ ಚಟುವಟಿಕೆಯಲ್ಲಿ ಏನಿದೆ, ಬಹಳಷ್ಟು ವ್ಯತ್ಯಾಸ ಇದೆ. ಅದರಿಂದ ವಿಚಾರ ಮಾಡಿರಿ.
ಈಗ ಶಿವಬಾಬಾ ಅವರ ಪಾತ್ರ ಏನು ಮತ್ತು ಈ ರಥದ ಪಾತ್ರ ಏನಾಗಿ ಶಿವಬಾಬಾ ಯಾರ ರಥದಲ್ಲಿ ಬರ್ತಾರೆ ಅವರ ಪಾತ್ರ ಏನಾಗಿದೆ? क्या बाप रथ द्वारा खेल सकते हैं? हाँ, खेल सकते हैं। जब कहते हैं तुम इससे बैठो, तुम इससे ऐसे, तुम इससे खाओ, क्योंकि खुद तो वह खाते नहीं। बच्चों साथ खेलना कूदना वह तो बाप खुद समझाते हैं। दोनों खेलते हैं, समझते हैं, दोनों खेलते हैं। ಬಾಬಾ ನಮ್ಮ ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ. ಈಗ ಯಾರ ತಂದೆ ಯಾವ ರಥದ ಮೂಲಕ, ಈಗ ರಥದ ಮೂಲಕ ಆಟ ಆಡಲಿಕ್ಕೆ ಸಾಧ್ಯನಾ? ಆಟ ಆಡ್ತಾರೆ. ಯಾವಾಗ ಹೇಳ್ತೀವಲ್ವ ನಾವು ನಿಮ್ಮ ಜೊತೆಗೆ ಕೂತ್ಕೊಳ್ತೀವಿ, ನಿಮ್ಮೊಂದಿಗೆ ತಿಂತೀವಿ ಅಂತ. ಏಕೆಂತಂದರೆ ಪರಮಾತ್ಮ ಸ್ವತಃ ಅವ್ರೇನು ಮಾಡೋದಿಲ್ಲ, ತಿನ್ನೋದಿಲ್ಲ. ಈಗ ಮಕ್ಕಳ ಜೊತೆಗೆ ಬಾಬಾ ಏನು ಮಾಡ್ತಾರೆ? ಆಟ ಆಡ್ತಾರೆ. ಇಲ್ಲಿ ತಂದೆ ತಿಳ್ಕೊಂಡಿದ್ರೆ ಇಲ್ಲಿ ಇಬ್ಬರ ಆಟ ನಡೆಯುತ್ತೆ, ಇಬ್ಬರು ಆಟ ಆಡ್ತಿದ್ದಾರೆ. करते तो सब कुछ यही तुम्हारे साथ है, क्योंकि वह सुप्रीम टीचर भी है. ಈಗ ನೋಡ್ರಿ ಮಾಡ್ತಾ ಇದ್ದಾರೆ, ಎಲ್ಲವನ್ನ ಮಾಡ್ತಾರಲ್ವ. ಈಗ ನಿಮ್ಮ ಜೊತೆಗಿದ್ದಾರೆ, ಯಾಕೆಂದರೆ ಅವರು ಏನಾಗಿದ್ದಾರೆ? ಸುಪ್ರೀಂ ಟೀಚರ್ ಆಗಿದ್ದಾರೆ. टीचर का तो काम है बच्चों को बहलाना. इंडोर गेम होता है ना, आजकल तो गेम्स भी बहुत निकल गए हैं, भिन्न भिन्न प्रकार के. ಬಾಬಾನ ಈ ಟೀಚರ್ನ ಕೆಲಸ ಏನು? ಮಕ್ಕಳಿಗೆ ತಿಳಿಸೋದು. ಈಗ ಒಳಂಗ ಆಟ ಇರುತ್ತಲ್ವ, ಅಂದರೆ ಇವತ್ತಿನ ಕಾಲದಲ್ಲಿ ಗೇಮ್ಸ್ಗಳು ಭಾಳಷ್ಟು ಬಂದುಬಿಟ್ಟಿದ್ದಾವೆ ಅಂತಾರೆ ಬಾಬಾ. ಭಿನ್ನ ಭಿನ್ನ ಪ್ರಕಾರದ ಗೇಮ್ಸ್ಗಳು ಅಂತಾರೆ. ಸಬ್ಸೆ ನಾಮಿ ಗ್ರಾಮಿ ಹೇ जो पुड़का खेल, इसका महाभारत में वर्णन है, परंतु वह जूहा के रूप में है. जूहा वालों को पकड़ते हैं. यह सब भक्ति मार्ग के पुस्तकों से बातें निकलनी है. ಬಾಬಾ ತಿಳಿಸ್ತಾ ಇದ್ದಾರೆ. ಈಗ ಭಿನ್ನ ಭಿನ್ನ ಪ್ರಕಾರದ ಗೇಮ್ಸ್ಗಳಂದರೆ ಎಲ್ಲದಕ್ಕಿಂತ ಪ್ರಸಿದ್ಧವಾದಂಥ ಆಟ ಅಂದರೆ ಯಾವುದು ಹೇಳ್ತಾರಲ್ವ? ಜೂಜಾಟ. ಅದಕ್ಕೆ ಬಾಬಾ ತಿಳಿಸಿದ್ದಾರೆ. ಅವಾಗೆಲ್ಲ ಏನು ಹೇಳ್ತಾರೆ? ಎಲ್ಲ ಹೇಳ್ತಾರಲ್ವ. ಈಗ ಮಹಾಭಾರತದಲ್ಲೂ ಸಹ ನೋಡ್ರಿ, ಅಲ್ಲೆಲ್ಲ ಪಾಂಡವರು ಏನು ಆಡ್ತಾಯಿದ್ರು? ಪಗಡೆ ಆಟವನ್ನು. ಅದು ಬಹಳ ಪ್ರಸಿದ್ಧ ಇದೆ. ಹೆಂಗೆ ನೋಡ್ರಿ, ಜೂಜಾಟದ ರೂಪದಲ್ಲಿ ಎಷ್ಟೊಂದೆಲ್ಲ ಜೂಜಾಡುವಂಥವ್ರು, ಯಾರು ಜೂಜಾಡ್ತಾರೆ ಅಂಥವ್ರನ್ನ ಹಿಡ್ಕೊಳ್ತಾರೆ. ಇವೆಲ್ಲ ಭಕ್ತಿ ಮಾರ್ಗದ ಪುಸ್ತಕದಿಂದ ಬಂದಿರುವಂಥ ಮಾತು ಅಂತಾರೆ ಬಾಬಾ. ತುಮ್ ಜಾನ್ತೆ ಹೋ ಕಿ ವಹ ರಥ ನೇಮ್ ಆದಿ ಸಬ್ ಭಕ್ತಿ ಮಾರ್ಗಕ್ಕೆ ಬಾತೆ ಹೇ. ನಿಮಗೆಲ್ಲರಿಗೂ ಸಹ ಗೊತ್ತಿದೆ, ರಥ ನಿಯಮ ಇದೆಲ್ಲ ಏನಾಗಿದೆ? ಭಕ್ತಿ ಮಾರ್ಗದ ಮಾತಾಗಿದೆ. ನಿರ್ಜಲ್ ರಕ್ತೆ, ಖಾನಾ ಭಿ ನಹಿ ಖಾತೆ, ತೋ पानी भी नहीं पीते. अगर भक्ति मार्ग में प्राप्त होते भी है तो अल्पकालिक. ಈಗ ಏನು ಮಾಡ್ತಾರೆ? ಭಕ್ತಿ ಮಾರ್ಗದಲ್ಲಿ ನಿಯಮಗಳನ್ನು ಇಟ್ಕೊಳ್ತಾರೆ, ವ್ರತವನ್ನು ಮಾಡ್ತಾರೆ. ಯಾವ ರೀತಿ ವ್ರತ ಮಾಡ್ತಾರೆ? ನಿರ್ಜಲವನ್ನು ಮಾಡ್ತಾರೆ, ಏನೂ ಸ್ವೀಕಾರ ಮಾಡಲ್ಲ, ಊಟನೂ ಮಾಡೋದಿಲ್ಲ, ನೀರು ಸಹ ಕುಡಿಯೋದಿಲ್ಲ. ಒಂದು ವೇಳೆ ಭಕ್ತಿ ಮಾರ್ಗದಲ್ಲಿ ಪ್ರಾಪ್ತಿ ಆಗೋದಿದ್ರು, ಎಂಥ ಪ್ರಾಪ್ತಿ ಆಗುತ್ತೆ? ಅಲ್ಪ ಕಾಲದ್ದು. ಯಾ ತೋ ತುಮ್ ಬಚ್ಚೋं को सब समझाया जाता है, ಭಕ್ತಿ ಮಾರ್ಗ ಮೇ ಧಕ್ಕೆ ಬಹುತೇಕ ಆತೆ ಹೇ. ಜ್ಞಾನ ಮಾರ್ಗ ಹೇ ಸುಖ ಕಾ ಮಾರ್ಗ. ತಂದೆ ತಿಳಿಸ್ತಿದ್ದಾರೆ, ತಾವೆಲ್ಲ ಮಕ್ಕಳಿಗೀಗ ತಿಳಿಸಲಾಗಿದೆ. ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಕಷ್ಟಪಡ್ತಾ ಪೆಟ್ಟನ್ನು ತಿಂತಾ ಬಂದ್ರಿ. ಜ್ಞಾನ ಮಾರ್ಗ ಅಂದರೆ ಸುಖದ ಮಾರ್ಗ ಅಂತಾರೆ. ತುಮ್ ಜಾನ್ ಗಯೇ ಹೋ ಹಮ್ ಸುಖ ಕಾ ವರ್ಸಾ ಬಾಪ್ ಸೆ ಲೇ ರಹೇ. ಭಕ್ತಿ ಮಾರ್ಗ ಮೇ ಭಿ ಯಾದ್ ಕರ್ನಾ ಹೋತಾ ಹೇ ಏಕಕೋ. ಬಾಬಾ ತಿಳಿಸಿದ್ದಾರೆ, ತಮಗೆಲ್ಲರಿಗೆ ಗೊತ್ತಿದೆ, ನಾವು ಸುಖದ ಆಸ್ತಿಯನ್ನು ತಂದೆಯಿಂದ ತೆಗೆದುಕೊಳ್ತೀವಿ. ಭಕ್ತಿ ಮಾರ್ಗದಲ್ಲೂ ತಂದೆಯನ್ನು ನೆನಪು ಮಾಡ್ತೀವಿ, ಒಬ್ಬರನ್ನೇ. ಏಕ ಕಿ ಪೂಜಾ ಭಿ ಅವ್ಯಭಿಚಾರಿ ಪೂಜಾ ಹೇ, ವಹ ಭಿ ಅಚ್ಚಿ ಹೇ. ಭಕ್ತಿ ಭಿ ಸತ್ವ ರಜತಮ ಹೋತಿ ಹೇ. ಮೊಟ್ಟ ಮೊದಲು ದ್ವಾಪರಯುಗದಲ್ಲಿ ನಾವೇನು ಮಾಡ್ತೀವಿ? ಒಬ್ಬರ ಪೂಜೆ, ಅವ್ಯಭಿಚಾರಿ ಪೂಜೆ. ಈಗೇನಾಗೋ ಆ ಥರ ಒಬ್ಬರದೇ ಪೂಜೆಯನ್ನು ಮಾಡೋದು ಒಳ್ಳೆಯದಲ್ವ? ಅದೇ ಭಕ್ತಿ ಈಗೇನಾಗಿದೆ? ಸತ್ತೋರ ಜೊತಮ ಆಗೋಗ್ಬಿಟ್ಟಿದೆ, ಅನೇಕ ಪೂಜೆ ಆಗಿಬಿಟ್ಟಿದೆ. सबसे ऊंचते ऊंच सतोगुणी शिव बाबा के भक्ति. शिव बाबा ही आकर सब कुछ बच्चों को सुखदा में ले जाते हैं. ತಂದೆ ತಿಳಿಸಿದರೆ ಎಲ್ಲರಿಗಿಂತನೂ ಸರ್ವಶ್ರೇಷ್ಠವಾಗಿರುವಂಥ ಸತೋಪ್ರಧಾನ ಸತೋಗುಣಿ ಪೂಜೆ ಅಂದರೆ ಭಕ್ತಿ ಅಂದರೆ ಶಿವ ತಂದೆದು. ಶಿವ ತಂದೆನೇ ಬಂದು ಎಲ್ಲ ಮಕ್ಕಳಿಗೂ ಸುಖಧಾಮಕ್ಕೆ ಕರ್ಕೊಂಡು ಹೋಗ್ತಾರೆ. जो सबसे जास्ती बच्चों की सेवा करते, पावन बनाते,
उनको पुकारते भी है, फिर कहते टिक्कर बित्तर में है, या ಗ್ಲಾನಿ ಹೂವೇನ. ಈಗ ಎಲ್ಲರಿಗಿಂತ ಜಾಸ್ತಿ ಅಂದರೆ ಮಕ್ಕಳ ಸೇವೆಯನ್ನು ಮಾಡ್ತಾರಲ್ವ. ಮಕ್ಕಳ ಸೇವೆ ಅಂದರೆ ಪಾವನರನ್ನಾಗಿ ಮಾಡ್ತಾರೆ. ಅದರಿಂದ ತಂದೆಯನ್ನು ಕರೀತಾರೆ. ಒಂದು ಕಡೆ ಪರಮಾತ್ಮ ಬಾರಪ್ಪ ನಮ್ಮನ್ನು ಪಾವನವನ್ನಾಡು ಮಾಡು ಅಂತ ಕರೀತಾರೆ. ಇನ್ನೊಂದು ಕಡೆ ಏನು ಹೇಳ್ತಾರೆ, ಕಲ್ಲು ಮುಳ್ಳಲ್ಲಿ ಎಲ್ಲದರಲ್ಲೂ ಇದ್ದಾರೆ ಅಂತ ಹೇಳ್ತಾರೆ. ಇದೇನಾಯಿತು, ನಿಂದನೆ ಮಾಡ್ದಂಗೆ ಆಯ್ತಲ್ವ. तुम बच्चों को बेहद के बाप द्वारा राज्य भाग्य मिला था, फिर मिलना है ज़रूर. तुम ज्ञान को अलग, भक्ति को अलग समझते हो. राम राज और रावण राज कैसे चलता है यह भी तुम नंबरवार पुरुषार्थ अनुसार जानते हो. इसलिए पर्ची आदि भी छपाते रहते, क्योंकि मनुष्यों को सच्ची समझानी चाहिए ना. तुम्हारा सब कुछ सच है. ತಂದೆ ನಮ್ಮ ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ. ಈಗ ತಮ್ಮ ಮಕ್ಕಳು ಬೇಹದ್ದಿನ ತಂದೆ ಮೂಲಕ ರಾಜ್ಯ ಭಾಗ್ಯ ತಮಗೆ ಸಿಕ್ಕಿತ್ತು, ಈಗ ಪುನಃ ಸಿಗ್ತದೆ ಅವಶ್ಯವಾಗಿ. ಈಗ ತಾವು ಜ್ಞಾನನೇ ಬೇರೆ ಭಕ್ತಿನೇ ಬೇರೆ ಅಂತ ತಿಳ್ಕೊಂಡಿದ್ದೀರಿ. ರಾಮರಾಜ್ಯ ಮತ್ತು ರಾವಣ ರಾಜ್ಯ ಹೇಗೆ ನಡೆಯುತ್ತೆ ಅನ್ನೋದನ್ನು ಸಹ ನಂಬರ್ವಾರ್ ಪುರುಷಾರ್ಥದ ಅನುಸಾರವಾಗಿ ತಾವು ತಿಳ್ಕೊಂಡಿದ್ದೀರಿ. ಆದ್ದರಿಂದ ತಾವೆಲ್ಲ ಏನು ಮಾಡಬೇಕು, ಪರ್ಚಿ ಇತ್ಯಾದಿಗಳನ್ನು ಮುದ್ರಣ ಮಾಡಬೇಕು. ಏಕೆಂದರೆ ಮನುಷ್ಯರಿಗೆ ಸತ್ಯವಾದದ್ದನ್ನು ನಾವು ತಿಳಿಸ್ಬೇಕು. ಏಕೆಂದರೆ ತಮ್ಮದೆಲ್ಲ ಏನಾಗಿದೆ, ಸತ್ಯ ತಂದೆ ನಮಗೆ ಸತ್ಯವಾದಂಥದ್ದನ್ನು ತಿಳಿಸಿರುವ ಕಾರಣ ಎಲ್ಲವೂ ಸಹ ಸತ್ಯವಾಗಿದೆ ಅಂತಾರೆ. बच्चों को सर्विस करनी चाहिए. सर्विस तो बहुत है. यह बैज कितना अच्छा है सर्विस करने के लिए. ಈಗ ತಮ್ಮ ಮಕ್ಕಳು ಸರ್ವಿಸನ್ನು ಮಾಡಬೇಕು ಅಂತಾರೆ ಬಾಬಾ. ಭಾಳಷ್ಟು ಸರ್ವಿಸನ್ನು ಮಾಡ್ಬೋದು, ಭಾಳಷ್ಟು ಸರ್ವಿಸನ್ನು ಮಾಡಬೇಕು. ಬ್ಯಾಡ್ಜ್ ನೋಡ್ರಿ ಎಷ್ಟು ಒಳ್ಳೇದಿದೆ ಸರ್ವಿಸನ್ನು ಮಾಡಲಿಕ್ಕೆ ಅಂತಾರೆ ಬಾಬಾ. सबसे बड़ा शास्त्र है यह बैज. अब यह है ज्ञान की बातें, इसमें समझाना पड़ता है. याद की यात्रा अलग है. ಬಾಬಾ ತಿಳಿಸಿದರೆ ಎಲ್ಲದಕ್ಕಿಂತ ದೊಡ್ಡ ಶಾಸ್ತ್ರ ಅಂದರೆ ಇದೇ ಬ್ಯಾಡ್ಜ್ ಅಂತಾರೆ ಬಾಬಾ. ಇದು ಜ್ಞಾನದ ಮಾತಾಗಿದೆ, ಇದರಲ್ಲಿ ತಿಳಿಸ್ಕೊಡ್ಬೇಕು. ನೆನಪಿನ ಯಾತ್ರೆನೇ ಬೇರೆಯಾಗಿದೆ. ಇಸ್ಕೋ ಕಹ ಜಾತಾ ಹೈ ಅಜಬ್ ಜಪ. जपना कुछ नहीं, अंदर में भी शिव शिव नहीं कहना चाहिए. शिव बाप को याद करना है. ಬಾಬಾ ನಮ್ಮ ಮಕ್ಕಳಿಗೆ ತಿಳಿಸಿದ್ದಾರೆ, ಇದಕ್ಕೆ ಹೇಳಲಾಗತ್ತೆ ಅಜಪ ಜಪ ಅಂತ. ಅಂದರೆ ಇಲ್ಲಿ ಜಪ ಮಾಡೋ ಅವಶ್ಯಕತೆ ಇಲ್ಲ. ಅಂದರೆ ಒಳಗಡೆ ಹೊರಗಿಂದ ಹೇಳಬಾರ್ದು ಅಂತೇಳಿ ಹೊರಗಿಂದ ಹೇಳಬಾರ್ದು ಅಂತ ಒಳಗೆ ಶಿವ ಶಿವ ಅಂತ ಹೇಳೋದಲ್ಲ. ಶಿವ್ ಬಾಪ್ಗೂ ಯಾದ್ ಕರ್ನಾ ಹೇ, ಆಂತರಿಕವಾಗಿ ತಂದೆಯನ್ನು ನೆನಪು ಮಾಡಬೇಕು. या तो जानते हो शिव बाबा बाप है, हम आत्मा है, उनके संतान हैं. वही सम्मुख आकर कहते मैं पतित पावन हूँ, मैं कल्प कल्प आता हूँ पावन बनाने. ತಂದೆ ತಿಳಿಸಿದರೆ, ಈಗ ತಮಗೆಲ್ಲರಿಗೂ ಗೊತ್ತಿದೆ ಶಿವ ಬಾಬಾ ನಮ್ಮ ತಂದೆಯಾಗಿದ್ದಾರೆ. ನಾವು ಆತ್ಮಗಳು ಪರಮಾತ್ಮನ ಮಕ್ಕಳಾಗಿದ್ದೀವಿ. ಆ ತಂದೆ ಸಮ್ಮುಖದಲ್ಲಿ ಬಂದು ಹೇಳ್ತಾರೆ, ನಾನು ಪತಿತ ಪಾವನ ಆಗಿದ್ದೀನಿ, ನಾನು ಕಲ್ಪ ಬರ್ತೀನಿ ಪಾವನ ಮಾಡಲಿಕ್ಕೆ. ದೇಹ से देह के सब संबंध छोड़ अपने को आत्मा समझो. मुझे अपने बाप को याद करो तो तुम पावन बन जाएंगे. ತಂದೆ ಹೇಳ್ತಾ ಇದ್ದಾರೆ, ದೇಹ ಸೇತ ದೇಹದ ಏನೆಲ್ಲ ಸಂಬಂಧ ಇದೆ ಅದನ್ನು ಬಿಟ್ಟು ತಮ್ಮನ್ನು ಆತ್ಮ ಅಂತ ತಿಳ್ಕೊಡ್ರಿ, ತಮ್ಮ ತಂದೆಯನ್ನು ನೆನ್ಪು ಮಾಡಿರಿ, ಆಗ ನೀವು ಪಾವನರಾಗ್ತೀರಾ ಅಂತಾರೆ. मेरा पाठ यही पतितों को पावन बनाने का. यह है बुद्धि का योग ಅಥವಾ ಸಂಗ್ ಬಾಪ್ ಕೆ ಸಾಥ್. ತಂದೆ ಹೇಳ್ತಾ ಇದ್ದಾರೆ, ನನ್ನ ಪಾತ್ರನೇ ಆಗಿದೆ. ತಂದೆ ಪಾತ್ರ ಏನು, ಪತಿತರನ್ನು ಪಾವನರನ್ನಾಗಿ ಮಾಡೋದು. ಈಗ ಆ ತಂದೆಯೊಂದಿಗೆ ನಮ್ಮ ಬುದ್ಧಿಯೋಗ, ಆ ತಂದೆ ಜೊತೆಗೆ ನಮ್ಮ ಕನೆಕ್ಷನ್ ಅಥವಾ ಆ ತಂದೆ ಜೊತೆಗೆ ನಮ್ಮ ಸಂಘ. ಸಂಘ ಸೆ ರಂಗ್ ಲಗಾತಿ ಹೈ, ಕಹ ಜಾತಾ ಹೈ ಸಂಗ ತಾರೆ ಕುಸಂಗ ಬೋರೆ. बाप से बुद्धियोग लगाने से तुम पार हो जाते हो. ಸತ್ಯ ಸಂಘ, ಅದು ಸಂಘದ ರಂಗು ಅಂತ ಹೇಳಲಾಗತ್ತಲ್ವ. ಹಾಗಾಗಿ ಹೇಳಲಾಗುತ್ತೆ, ಸತ್ಯ ಸಂಘ ನಮ್ಮನ್ನು ಮೇಲಕ್ಕೆತ್ತುತ್ತೆ, ಕುಸ್ಸಂಗ ನಮ್ಮನ್ನು ಬೀಳಿಸುತ್ತೆ. ತಂದೆಯೊಂದಿಗೆ ಬುದ್ಧಿಯೋಗವನ್ನು ಜೋಡಿಸೋದ್ರಿಂದ ನೀವೆಲ್ಲ ಕುಸ್ಸಂಗದಿಂದ ಪಾರಾಗ್ತೀರಾ. ಫಿರ್ ಉತರ್ನೆ ಶುರು ಕರ್ ದೇತೆ ಹೋ. ಉನ್ಕೆ ಲಿಯೇ ಗಾಯಾ ಜಾತಾ ಹೈ ಸತ್ಯ ಕಾ ಸಂಕಾರೆ, ಉಸ್ಕಾ ಅರ್ಥ ಭಿ ಭಕ್ತಿ ಮಾರ್ಗ ವಾಲೆ ನಹಿ ಜಾನ್ತೆ. ನೋಡ್ರಿ, ನಾವೇನಾಗ್ತೀವಿ, ಬುದ್ಧಿಯೋಗವನ್ನು ಜೋಡಿಸೋದ್ರಿಂದ ತಂದೆಯೊಂದಿಗೆ ಸಂಘ ಹತ್ತೋದ್ರಿಂದ ಪಾವನರಾಗ್ತೀವಿ.
ನಂತರ ಸತ್ಯ ತ್ರೈತ್ರಯುಗದಿಂದ ಆಮೇಲೆ ನಾವೇನಾಗ್ತಾ ಹೋಗ್ತೀವಿ, ದ್ವಾಪರಯುಗದಿಂದ ಕೆಳಗಿಳಿಲಿಕ್ಕೆ ಶುರು ಮಾಡ್ತೀವಿ. ಇದಕ್ಕೆ ಹೇಳಾಗತ್ತೆ ಸತ್ಯ ಸಂಘ ನಮ್ಮನ್ನು ಮೇಲಕ್ಕೆ ಎತ್ತುತ್ತೆ, ಕುಸ್ಸಂಗ ಕೆಳಗೆ ಬೀಳುತ್ತೆ. ಇದರ ಭಾವಾರ್ಥ ಭಕ್ತಿ ಮಾರ್ಗದವರು ತಿಳ್ಕೊಂಡಿಲ್ಲ ಅಂತಾರೆ. ತುಮ್ ಸಮझते हो हमारे आत्मा पतित है, वह पावन के साथ बुद्धि योग लगाने से पावन बनते हैं. ಈಗ ತಾವೆಲ್ಲ ತಿಳ್ಕೊಂಡಿದ್ದೀರಿ, ನಾವು ಆತ್ಮಗಳೇನಾಗಿದ್ದೀವಿ, ಪತಿತರಾಗಿದ್ದೀವಿ. ಪಾವನ ತಂದೆಯ ಜೊತೆಗೆ ಬುದ್ಧಿಯೋಗವನ್ನು ಜೋಡಿಸೋದ್ರಿಂದ ತಾವು ಪಾವನರಾಗ್ತೀರಿ. आत्मा को परमात्मा तंदे को बाप को याद करना पड़ता है. जब आत्मा प्योर बने तब शरीर भी पवित्र बने, सच्चा सोना बने. ತಂದೆ ತಿಳಿಸ್ತಾ ಇದ್ದರೆ ನಾವು ಆತ್ಮಗಳು ಪರಮಾತ್ಮ ತಂದೆಯನ್ನು ನೆನ್ಪು ಮಾಡಬೇಕು. ಯಾಕೆಂದರೆ ಆತ್ಮ ಪ್ಯೂರ್ ಆಗಬೇಕಾಗಿದೆ, ಪವಿತ್ರ ಆಗಬೇಕಾಗಿದೆ. ಆವಾಗ ಆತ್ಮ ಪವಿತ್ರ ಆಯಿತು ಅಂದರೆ ಶರೀರವೂ ಅವಾಗ ಏನಾಗುತ್ತೆ, ಪವಿತ್ರವಾದಂಥ ಸಿಗುತ್ತೆ. ಆವಾಗ ಸತ್ಯ ಚಿನ್ನ ಆಗಿಬಿಡ್ತೀರಿ. ಯಹಿ ಯಾದಿಕಿ ಯಾತ್ರಾ योग अग्नि से विकर्म भस्म होते हैं, ಕಾದು ನಿಕಲ್ ಜಾತಿ ಹೇ. ತಂದೆ ತಿಳಿಸ್ತಾ ಇದ್ದಾರೆ ನೆನಪಿನ ಯಾತ್ರೆ ಇದಾಗಿದೆ. ಯೋಗಾಗ್ನಿಯಿಂದಲೇ ನಮ್ಮ ವಿಕರ್ಮಗಳು ಭಸ್ಮ ಆಗ್ತವೆ, ಆತ್ಮದಲ್ಲಿರುವಂಥ ತುಕ್ಕು ಬಿಟ್ಟೋಗುತ್ತೆ ಅಂತಾರೆ. ತುಮ್ ಜಾನ್ತೆ ಹೋ ಸತ್ಯುಗಿ ಇನ್ ನೈ ದುನಿಯಾ ಮೇ ಹಮ್ ಪವಿತ್ರ ಸಂಪೂರ್ಣ ನಿರ್ವಿಕಾರಿತೆ 16 कला संपूर्ण बेते. अभी कोई कला नहीं रही, इसको कहा जाता है राव का ग्रहण. ಬಾಬಾ ತಿಳಿಸಿದರೆ ತಮಗೆ ಗೊತ್ತಿದೆ, ಸತ್ಯುಗ ಅಂದರೆ ಹೊಸ ಜಗತ್ತಿನಲ್ಲಿ ನಾವೆಲ್ಲರೂ ಸಂಪೂರ್ಣ ಪವಿತ್ರ ಸಂಪೂರ್ಣ ನಿರ್ವಿಕಾರಿಗಳಿದ್ವಿ. 16 ಕಲಾ ಸಂಪೂರ್ಣರಿದ್ವಿ. ಈಗ ಆ ಯಾವ ಕಲೆಗಳು ಇಲ್ಲ ಅಂತಾರೆ ಬಾಬಾ. ಅಂದರೆ ಇದಕ್ಕೆ ಕೇಳಾಗತ್ತೆ ರಾಹುವಿನ ಗ್ರಹಣ ಅಂದ್ಕೊಂಡಿದೆ. सारी दुनिया का भारत पर राहु का ग्रहण लगा हुआ है. तनबे काले जो कुछ हम इन आंखों से देखते हो सब काले है. ತಂದೆ ತಿಳಿಸ್ತಾ ಇದ್ದಾರೆ, ಈಗ ನೋಡ್ರಿ ಇಡೀ ಜಗತ್ತೇ ವಿಶೇಷವಾಗಿ ಭಾರತದ ಮೇಲೆ ರಾಹುವಿನ ಗ್ರಹಣ ಹತ್ಕೊಂಡ್ಬಿಟ್ಟಿದೆ ಅಂತಾರೆ ಬಾಬಾ. ಈ ಶರೀರವೂ ಕಪ್ಪಾಗಿದೆ, ಏನೆಲ್ಲ ಈ ಕಣ್ಣುಗಳಿಂದ ನೋಡ್ತೀವಿ ಎಲ್ಲವೂ ಏನಾಗಿದೆ, ಕಪ್ಪಾಗಿದೆ ಅಂತಾರೆ ಬಾಬಾ. ಅಂದರೆ ತಮೋ ಪ್ರಧಾನ ಆಗಿದೆ. ಎತ್ತ ರಾಜ ರಾಣಿ ತಥಾ ಪ್ರಜಾ शायम सुंदर का अर्थ भी कोई नहीं जानते कि तिन्ना मनुष्यों के रख दिया है, अब बाप ने आकर अर्थ समझाया है. ಬಾಬಾ ತಿಳಿಸಿದರೆ ಹೇಗೆ ರಾಜರಾಣಿನೋ ಅದರಂತೆ ಪ್ರಜೆಗಳು ಅಂತ ಹೇಳಲಾಗತ್ತೆ. ನಾವು ಕಪ್ಪಿದ್ದವರು ಶ್ಯಾಮ್ ಸುಂದರ ಅಂದರೆ ಕಪ್ಪಿದ್ದವರು ಸುಂದರ ಅರ್ಥವನ್ನೇ ಯಾರೂ ಸಹ ತಿಳ್ಕೊಂಡಿಲ್ಲ. ಈಗ ನೋಡ್ರಿ ಎಷ್ಟೊಂದು ಮನುಷ್ಯರು ಹೆಸರುಗಳನ್ನು ಇಟ್ಕೊಂಡಿದ್ದಾರೆ. ಆದರೆ ತಂದೆನೇ ಬಂದು ಅರ್ಥವನ್ನು ನಮಗೇನು ಮಾಡ್ತಾರೆ, ತಿಳಿಸ್ಕೊಡ್ತಾರೆ. ಶ್ಯಾಮ್ ಸುಂದರ ಅಂದರೆ ಕಪ್ಪಿದ್ದವರು ಸುಂದರ, ಸುಂದರ ಇದ್ದಂಥವ್ರು ಹೇಗೆ ಕಪ್ಪಾದರು ಅನ್ನೋದ್ರ ಬಗ್ಗೆ ಬಾಬಾ ಬಂದು ಅರ್ಥ ಸಹಿತವಾಗಿ ತಿಳಿಸ್ತಾರೆ. ತುಮ್ ಹಿ ಪೆಹಲೆ ಸುಂದರ್ ಫಿರ್ ಶ್ಯಾಮ್ ಬಂತೆ ಹೋ, ನಾನ್ ಚಿತಾ ಪರ್ ಬೇಟ್ನೆ ಸೆ ತುಮ್ ಸುಂದರ್ ಬನ್ ಜಾತೆ ಹೋ, ಫಿರ್ ಬಿ ಯಹ ಬನ್ನ ಹೇ ಶ್ಯಾಮ್ ಸೆ ಸುಂದರ್, ಸುಂದರ್ ಸೆ ಶ್ಯಾಮ್. ತಂದೆ ತಿಳಿಸ್ತಾ ಇದ್ದಾರೆ, ತಾವು ಮೊದಲು ಏನಿದ್ರಿ, ಸುಂದರ ಇದ್ರಿ, ಪುನರ್ಜನ್ಮಗಳನ್ನು ತೆಗೆದುಕೊಂಡು ಕಪ್ಪಾದರೆ ಜ್ಞಾನಚಿತೆಯ ಮೇಲೆ ತಾವು ಕೂತ್ಕೊಳ್ಳೋದ್ರಿಂದ ತಾವೆಲ್ಲ ಸುಂದರ ಆಗ್ತೀರಿ. ಈಗ ಪುನಃ ತಾವು ಈಗ ಸುಂದರ ಆಗಬೇಕಾಗಿದೆ. ಶ್ಯಾಮ ಅಂದರೆ ಕಪ್ಪಿದ್ದವರು ಸುಂದರ, ಸುಂದರ ಇದ್ದವ್ರು ಏನಾಗ್ತೀರಿ, ಕಪ್ಪಾಗ್ತೀರಿ. ಉನ್ಕ ಅರ್ಥ ಬಾಪನೆ ಆತ್ಮಾओं को समझाया है. हम आत्मा है, एक बाप को ही याद करते हैं. बुद्धि में आ गया है, हम बिंदी है, इसको कहा जाता है ಆತ್ಮ ಕಾ ರಿಯಲೈಸೇಷನ್. ಬಾಬಾ ನಮ್ಮ ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ. ಈಗ ನೋಡ್ರಿ ಹೇಳ್ತಿದ್ದಾರೆ, ನಾವೆಲ್ಲ ಆತ್ಮಗಳು ಒಬ್ಬ ತಂದೆ ನೆನ್ಪು ಮಾಡ್ತೀವಿ. ಅಂದರೆ ಬುದ್ಧಿಯಲ್ಲಿ ಬರುತ್ತೆ ನಾವೇನಾಗಿದ್ದೀವಿ, ಬಿಂದು ಆಗಿದ್ದೀವಿ. ಇದಕ್ಕೆ ಹೇಳಲಾಗತ್ತೆ ಆತ್ಮನಿಗೇನಾಗುತ್ತೆ, ಸಾಕ್ಷಾತ್ಕಾರ ಆಗುತ್ತೆ ನಾನೇನಿದ್ದೀನಿ ಅಂತ. ಫಿರ್ ದೇಖ್ನೆ ಕೆ ಲಿಯೆ ಇನ್ಸಲ್ಟ್ ಇನೋಸೆಂಟ್ ಯಾ ತೋ ಹೇ ಸಮझने की बातें. ಈಗ ನೋಡೋದ್ರಲ್ಲೇ ನೋಡ್ರಿ ಆತ್ಮ ಏನಾಗಿದೆ, ಬಿಂದು ಅಂತಂದಾಗ ಆತ್ಮದ ಬಗ್ಗೆ ಅರಿವಿಕೆ ಆಗೋದ್ರಿಂದ ಒಳಗಡೆ ಆತ್ಮ ಎಷ್ಟು ಏನಾಗಿದೆ, ಮುಗ್ದಾಗಿದೆ, ಒಳನೋಟ ಇರುತ್ತೆ. ಇವೆಲ್ಲ ತಿಳ್ಕೊಳ್ಳೋ ಮಾತು. ಆತ್ಮಕ್ಕೂ ಸಮझाना है मैं आत्मा हूँ या मेरा शरीर है, हम यह शरीर में आकर पाठ बजाते हैं. ಈಗ ಆತ್ಮನಿಗೆ ಏನು ಮಾಡಬೇಕಾಗಿದೆ, ತಿಳಿಸ್ಬೇಕಾಗಿದೆ. ನಾನು ಆತ್ಮನಾಗಿದ್ದೀನಿ, ಇದು ನನ್ನ ಶರೀರ ಆಗಿದೆ, ನಾ ಈ ಶರೀರದಲ್ಲಿ ಬಂದು ಆತ್ಮ ಪಾತ್ರವನ್ನು ಅಭಿನಯಿಸ್ತಾ ಇದ್ದೀನಿ.
ಪೇಲೆ ಪೇಲೆ ಹಮ್ ಆತೆ ಹೇ ಡ್ರಾಮಾ ಕೆ ಪ್ಲಾನ್ ಅನುಸಾರ. ಈಗ ಮೊಟ್ಟ ಮೊದಲು ನಾವು ಬರ್ತೀವಿ ನಾಟಕದ ಪ್ಲಾನ್ ಅನುಸಾರವಾಗಿ. ಆತ್ಮ ಹೇ ಸಬ್ ಹೇ, कोई में पार्ट कितना है कोई में कितना. यह बड़े ಬಾರಿ ಬೇಹದ್ ಕಾ ನಾಟಕ है. ನೋಡ್ರಿ, ಈಗ ಆತ್ಮದಲ್ಲಿ ಎಲ್ಲ ಇದೆ ಅಲ್ವಾ. ಕೆಲವ್ರದ್ದು ಬಹಳ ದೊಡ್ಡ ಪಾತ್ರ, ಕೆಲವ್ರದ್ದು ಎಷ್ಟಿರುತ್ತೆ ಅಂದರೆ ಇದು ಬಹಳ ಬೇಹದ್ದಿನವಾದಂತಹ ನಾಟಕ ಅಂತಾರೆ ಬಾಬಾ. इसमें नंबरवर कैसे आते हैं, कैसे पार्ट बजाते हैं, या तुम जानते हो. पहले पहले देवी देवता कराना है. ತಂದೆ ತಿಳಿಸಿದರೆ ಇದು ಬೇಹದ್ದಿನವಾದಂಥ ನಾಟಕ. ಇದರಲ್ಲಿ ನಂಬರ್ವರಾಗಿ ಹೇಗೆ ಬರ್ತೀವಿ, ಹೇಗೆ ಪಾತ್ರವನ್ನು ಅಭಿನಯಿಸ್ತೀವಿ ಅನ್ನೋದನ್ನು ತಾವೀಗ ತಿಳ್ಕೊಂಡಿದ್ದೀರಿ. ಮೊಟ್ಟ ಮೊದಲು ದೇವಿ ದೇವತೆಗಳ ಮನೆತನ ಅಂತಾರೆ ಬಾಬಾ. ಯಹ ನಾಲೆಜ್ ಭಿ ತುಮಕೋ ಅಭಿ ಹೇ ಇಸ್ ಪುರುಷೋತ್ತಮ ಸಂಗಮ್ ಪರ್, ಬಾದ್ ಮೇ ಫಿರ್ ಯಹ ಕುಚ್ ಭಿ ಯಾದ್ ನಹಿ ರಹೇಗಾ. ಬಾಬಾ ತಿಳಿಸಿದರೆ ಈಗ ತಮಗೆ ಜ್ಞಾನ ಸಿಕ್ಕಿದೆ, ಜ್ಞಾನ ಇದೆ. ಏನಿದೆ, ನಾವೆಲ್ಲರೀಗ ಪುರುಷೋತ್ತಮ ಸಂಗಮಯುಗದಲ್ಲಿದ್ದೀವಿ. ನಂತರ ಇದು ಯಾವುದು ನಮಗೆ ನೆನಪೇ ಇರಲ್ಲ ಅಂತಾರೆ ಬಾಬಾ. बाप खुद कहते यह ज्ञान प्रायलोप हो जाता है, किसको यह पता नहीं है कि देवी देवता धर्म की ಸ್ಥಾಪನಾ कैसे हुए. ಸ್ವತಃ ತಂದೆ ಹೇಳ್ತಿದ್ದಾರೆ, ಈ ಜ್ಞಾನ ಕೊನೆಗೆಲ್ಲ ಏನಾಗ್ಬಿಡುತ್ತೆ, ಪ್ರಾಯಲೋಪ ಆಗ್ಬಿಡುತ್ತೆ. ಯಾರಿಗೂ ಸಹ ಗೊತ್ತೇ ಇರೋದಿಲ್ಲ ದೇವಿ ದೇವತೆಗಳ ಧರ್ಮ ಹೇಗೆ ಸ್ಥಾಪನೆ ಆಯಿತು ಅಂತ. ಚಿತ್ರ ತೋ ಹೇ ಪರಂತು ವಹ कैसे ಸ್ಥಾಪನಾ ಹುವಾ ಕಿಸ್ಕೋ ಭಿ ಪತಾ ನಹಿ. ಬಾಬಾ ಹೇಳ್ತಾರೆ, ಚಿತ್ರಗಳಂತ ಇರ್ತವೆ, ಆದರೆ ಅವ್ರನ್ನ ಹೇಗೆ, ಆ ಧರ್ಮವನ್ನು ಹೇಗೆ ಸ್ಥಾಪನೆ ಮಾಡಿದರು ಅನ್ನೋದು ಯಾರಿಗೂ ಗೊತ್ತಿಲ್ಲ. ತುಮ್ ಬಚ್ಚೋಂ ಕೋ ಪತಾ ಹೇ ಫಿರ್ ಔರೋಂ ಕೋ ಭಿ ಆಪ್ ಸಮಾನ್ ಬನಾತೆ ಹೋ, ಬಹುತ್ ಹೋ ಜಾಯೆಂಗೆ ತೋ ಜರೂರ್ ಫಿರ್ ಸ್ಪೀಕರ್ ಭಿ ರಖ್ನಾ ಪಡೇಗಾ. ತಂದೆ ನಮ್ಮ ಮಕ್ಕಳಿಗೆ ತಿಳಿಸಿದ್ದಾರೆ, ಇದು ಯಾರಿಗೂ ಸಹ ಗೊತ್ತಿಲ್ಲ. ಈಗ ನಿಮ್ಮ ಮಕ್ಕಳಿಗೆ ಗೊತ್ತಿದೆ, ಅದ ನಂತರ ನೀವು ಅನ್ಯರನ್ನು ತನ್ನ ಸಮಾನ ಮಾಡ್ಕೊಳ್ತೀರಿ. ಭಾಳಷ್ಟು ಜನ ಆಗ್ತಾರೆ. ಅವಶ್ಯವಾಗಿ ಧ್ವನಿವರ್ಧಕ ಯಂತ್ರ ಬೇಕಲ್ವ. कोई ज़रूर युक्ति निकलेंगे, बहुत बड़े हाल भी दरकार पड़ेगी. जैसे कल्प पहले जो कुछ हैक्टिक की थी वही फिर होगी. ಬಾಬಾ ನಮ್ಮ ಮಕ್ಕಳಿಗೆ ತಿಳಿಸ್ತಿದ್ದಾರೆ. ಈಗ ನೋಡ್ರಿ, ಈಗ ಅನೇಕರನ್ನು ನಮ್ಮ ಸಮಾನ ಮಾಡ್ಕೋಬೇಕು, ಆವಾಗ ಅನೇಕರು ಆಗ್ತಾ ಹೋಗ್ತಾರೆ. ಅನೇಕರನ್ನು ಮಾಡಬೇಕಂದ್ರೆ ಇಲ್ಲೇನು ಬೇಕು, ಸ್ಪೀಕರ್ ಬೇಕಲ್ವ. ಸ್ಪೀಕರನ್ನು ಧ್ವನಿವರ್ಧಕ ಯಂತ್ರವನ್ನು ಇಟ್ಕೊಳ್ಬೇಕಾಗತ್ತೆ. ಅವಶ್ಯವಾಗಿ ಯುಕ್ತಿಗಳನ್ನು ತೆಗಿಬೇಕು. ಆ ಸರ್ವಿಸನ್ನು ಮಾಡಬೇಕಂದ್ರೆ ಬಹಳ ದೊಡ್ಡದಾಗಿರುವಂತಹ ಸಾರ್ವಜನಿಕ ಸಭಾಂಗಣವೂ ಸಹ ಬೇಕು. ಕಲ್ಪದ ಮೊದಲು ಏನೆಲ್ಲ ಪಾತ್ರ ನಡೆದಿತ್ತೋ ಅದೇ ಏನಾಗುತ್ತೆ, ರಿಪೀಟ್ ಆಗುತ್ತೆ. ಯಹ ಸಮझ में आता है. बच्चे वृद्धि को पाते रहेंगे. बाबा ने समझाया था, शादी के लिए जो हाल आदि बनाते हैं उनको भी समझाओ. ಬಾಬಾ ತಿಳಿಸ್ತಾರೆ, ಹೀಗಂತೂ ಏನಾಗಿದೆ, ತಿಳುವಳಿಕೆಯಲ್ಲಿ ಬರ್ತಾ ಇದೆ. ಮಕ್ಕಳು ಸಹ ಏನಾಗ್ತಾರೆ, ವೃದ್ಧಿವಂತ ಹೋಗ್ತಾರೆ. ಬಾಬಾನು ತಿಳಿಸ್ತಾ ಇರ್ತಾರಲ್ವ, ಮದುವೆ ವಿವಾಹಕ್ಕಾಗಿ ಏನೆಲ್ಲ ಹಾಲು ಇತ್ಯಾದಿಯನ್ನು ಮಾಡ್ತಾರೆ, ಹೊಸ ಬಂಗಣ ಇತ್ಯಾದಿಗಳನ್ನು ಮಾಡ್ತಾರೆ, ಅವ್ರಿಗೆ ಹೋಗಿ ತಿಳಿಸ್ರಿ ಅಂತಾರೆ ಬಾಬಾ. यह अभी शादी के लिए धर्मशाला आदि बना रहे ना, कोई अपने कुल के है तो जट समझा जाते हैं, जो इस कुल के नहीं होंगे वह विघ्न डालेंगे. ಬಾಬಾ ತಿಳಿಸಿದರೆ, ಮದುವೆಗಾಗಿ ಧರ್ಮಶಾಲೆ ಇತ್ಯಾದಿಗಳನ್ನು ಮಾಡ್ತಾರಲ್ವ, ಅಂದರೆ ಯಾರು ತಮ್ಮ ಕುಲದವ್ರು ಇರ್ತಾರೆ ಅವ್ರಿಗೆ ತಿಳಿಸಿದಾಗ ತಕ್ಷಣ ಏನು ಮಾಡ್ತಾರೆ, ಅರ್ಥ ಮಾಡ್ಕೊಳ್ತಾರೆ. ಯಾರು ಈ ಕುಲದವ್ರು ಇರೋದಿಲ್ಲ ಅವ್ರೇನು ಮಾಡ್ತಾರೆ, ವಿಘ್ನಗಳನ್ನು ಹಾಕ್ತಾರೆ. जो इस कुल के होंगे वह मानेंगे कि यह सत्य कहते हैं, जो इस धर्म के नहीं होगी वह लड़ाएंगे, कहेंगे या तो रस्म चली आ रही है. ಬಾಬಾ ತಿಳಿಸ್ತಾ ಇದ್ದಾರೆ, ಯಾರು ನಮ್ಮ ಕುಲದವ್ರು ಇರ್ತಾರೆ ಅವ್ರು ತಿಳ್ಕೊಳ್ತಾರೆ. ಈ ಕುಲದವ್ರಲ್ಲ ಅಂದ್ರೆ ಅವ್ರು ಏನು ಮಾಡ್ತಾರೆ, ವಿಘ್ನವನ್ನು ಹಾಕ್ತಾರೆ. ಯಾರು ಈ ಕುಲದವ್ರು ಇರ್ತಾರೆ ಅವ್ರು ಒಪ್ಕೊಳ್ತಾರೆ, ಇವ್ರು ಹೇಳ್ತಿರೋದು ಸತ್ಯ ಅಂತ ಹೇಳ್ತಾರೆ. ಯಾರು ದೇವತಾ ಧರ್ಮದವ್ರು ಇರೋದಿಲ್ಲ ಅವ್ರೇನು ಮಾಡ್ತಾರೆ, ಜಗಳ ಮಾಡ್ತಾರೆ ಅಂತಾರೆ ಬಾಬಾ. ಹೇಳ್ತಾರಲ್ವ, ಈ ರೀತಿ ಇದೆಲ್ಲ ಪದ್ಧತಿ ನಡೀತಾ ಇದೆ ಅಂತ. ಅಪವಿತ್ರ ಪ್ರವೃತ್ತಿ ಮಾರ್ಗ ಫಿರ್ ಬಾಪ್ ಆಯಾ ಹೇ ಪಾವನ್ ಬನ್ನೆ. ಈಗಿರೋದೇನು ಅಪವಿತ್ರ ಪ್ರವೃತ್ತಿ ಮಾರ್ಗ. ನಂತರ ತಂದೆ ಬಂದು ಏನು ಮಾಡ್ತಾರೆ, ಪಾವನವನ್ನಾಗಿ ಮಾಡ್ತಾರೆ. ತುಮ್ ಪವಿತ್ರತಾ ಪರ್ जोर देते हो इसलिए कितने विघ्न पड़ते हैं.
ಬಾಬಾ ತಿಳಿಸ್ತಿದ್ದಾರೆ ನೋಡ್ರಿ, ಪವಿತ್ರತೆಗಾಗಿ ಎಷ್ಟು ಜೋರಾಗಿ ಏನಾಗ್ತವೆ, ಜಗಳಗಳು ನಡೀತವೆ, ವಿಘ್ನಗಳು ಸಹ ಇಷ್ಟೊಂದು ಬರ್ತವೆ ಅಂತಾರೆ ಬಾಬಾ. अंगाक अंगाक है उनको कितना मान है, पोपों को भी मान है, तुम जानते हो पोप क्या आकर करते हैं. ಬಾಬಾ ತಿಳಿಸಿದರೆ ಅಂಗಾಂಗನಲ್ಲಿರುವಂಥವ್ರು ಎಷ್ಟೊಂದು ಏನು ಮಾಡ್ತಾರೆ, ಇವರಿಗೆ ಮಾನ್ಯತೆಯನ್ನು ಕೊಡ್ತಾರೆ. ಪೋಪು ಸಹ ನೋಡ್ರಿ ಎಷ್ಟೊಂದು ಮಾನ್ಯತೆಯನ್ನು ಕೊಡ್ತಾರೆ. ತಮಗೆ ಗೊತ್ತಿದೆ ಪೋಪ್ ಬಂದು ಏನು ಮಾಡ್ತಾರೆ, लाखों करोड़ शादियाँ कराते, बहुत शादियाँ होते हैं, पोप आकर आतली बांधवाते हैं, इसमें लोग इज्जत समझते. ಬಾಬಾ ತಿಳಿಸ್ತಾ ಇದ್ದಾರೆ, ಪೋಪ್ ಬಂದು ಏನು ಮಾಡ್ತಾರೆ, ಲಕ್ಷಾಂತರ ಕೋಟ್ಯಾಂತರ ಮದುವೆಯನ್ನು ಮಾಡಿಸ್ತಾರೆ. ಬಸ್ಟ್ ಅಲ್ಲೇನಾಗುತ್ತೆ, ಮದುವೆ ಆಗುತ್ತೆ. ಪೋಪ್ ಬಂದು ಅಲ್ಲೇನು ಮಾಡ್ತಾರೆ, ಪೋಪ್ ಬಂದು ಅವರಿಗೆ ಆಶೀರ್ವಾದವನ್ನು ಮಾಡ್ತಾರೆ. ಇದರಲ್ಲಿ ಎಷ್ಟೊಂದು ಮನುಷ್ಯರು ಏನು ಮಾಡ್ತಾರೆ, ಎಷ್ಟೊಂದು ಗೌರವವನ್ನು ಕೊಡ್ತಾರೆ ತಿಳ್ಕೊತಾರಲ್ವ. महात्माओं को भी शादी पर बुलाते, आजकल सगाई भी कराते हैं, बाप कहते काम महाशत्रु है. ಮಹಾತ್ಮರನ್ನ ಏನು ಮಾಡ್ತಾರೆ, ಮದುವೆ ದಿನ ಕರೀತಾರೆ, ಬಂದು ಆಶೀರ್ವಾದವನ್ನು ಮಾಡಲಿ ಅಂತ ಹೇಳಿ. ಇವತ್ತಿನ ಕಾಲದಲ್ಲಿ ನಿಶ್ಚಿತಾರ್ಥ ಇತ್ಯಾದಿಯನ್ನು ಮಾಡಿಸ್ತಾರಲ್ವ. ಬಾಬಾ ಹೇಳ್ತಾರೆ, ಇದು ಕಾಮ ಮಹಾಶತ್ರು ಆಗಿದೆ. ಯಾ ಆದೇಶ ನಿಕಲ್ನಾ ಮಾಸಿಕ घर नहीं है, इसमें समझाने की बड़ी युक्ति चाहिए. ಈಗ ಆದೇಶವನ್ನು ಹೊರಡಿಸೋದು ಅಂದರೆ ಚಿಕ್ಕಮ್ಮನ ಮನೆಯ ಥರ ಸುಲಭ ಅಲ್ಲ ಅಂತಾರೆ ಬಾಬಾ. ಇದರಲ್ಲಿ ತಿಳಿಸ್ಕೊಡೋದ್ರಲ್ಲಿ ಬಹಳಷ್ಟು ಏನು ಬೇಕು, ಯುಕ್ತಿಗಳು ಬೇಕು. ಆಗೆ ಚಲ್ಕರ್ ಧೀರೆ ಧೀರೆ ಸಮझते जाएंगे, आदि सनातन हिंदू धर्म वाले जो है उनको समझाओ, वह झट समझा सकते हैं कि बरोबर आदि सनातन देवी देवता धर्म था ना कि ಹಿಂದೂ. ಬಾಬಾ ತಿಳಿಸ್ತಿದ್ದಾರೆ, ಮುಂದೆ ಹೋದಂತೆ ನಿಧಾನವಾಗಿ ತಿಳ್ಕೊಳ್ತಾ ಹೋಗ್ತಾರೆ ಅಂತಾರೆ ಬಾಬಾ. ಆದಿ ಸನಾತನ ಹಿಂದೂ ಧರ್ಮದವ್ರು ಯಾರೆಲ್ಲ ಇದ್ದಾರೆ ಅವ್ರೇನು ಅವರಿಗೆಲ್ಲ ಹೋಗಿ ತಿಳಿಸ್ಕೊಡ್ರಿ ಅಂತಾರೆ ಬಾಬಾ. ಅವ್ರು ತಿಳಿಸಿದಾಗ ಅವ್ರೇನು ಮಾಡ್ತಾರೆ, ತಿಳ್ಕೊಳ್ತಾರೆ. ಅವಶ್ಯವಾಗಿ ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು ಹೊರತು ಹಿಂದೂ ಧರ್ಮ ಅಲ್ಲ. ಜೈಸೆ ತುಮ್ ಬಾಪ್ ದ್ವಾರ ಜಾನ್ ಗಯೆ ಹೋ ವೈಸೆ ಅವ್ರು ಭೀ ಸಮझाकर ವೃತ್ತಿ ಕೋ ಪಾತೆ रहेंगे. ಹೇಗೆ ತಂದೆ ಮೂಲಕ ತಾವೆಲ್ಲ ತಿಳ್ಕೊಂಡಿದ್ದೀರಲ್ವ, ಅದೇ ರೀತಿ ತಿಳ್ಕೊಳ್ತಾರೆ, ನಂತರ ವೃದ್ಧಿ ಆಗ್ತಾ ಹೋಗುತ್ತೆ. ಯಹ ಭಿ ಪಕ್ಕಾ ನಿಶ್ಚಯ ಹೈ, ಯಹ ಭಿ ಪಕ್ಕಾ ನಿಶ್ಚಯ ಹೈ, ಯಹ ಕಲಂ ಲಗಾತೆ ಜಾಯೇಗಾ, ತುಮ್ ಬಾಪ್ ಕೆ ಶ್ರೀಮತ್ ಪರ್ ಯಹ ದೇವತಾ ಬಂತೆ ಹೋ, ಯಹಿ ನೈ ದುನಿಯಾ ಮೇ ರಹನೆ ವಾಲೆ. ಬಾಬಾ ತಿಳಿಸಿದರೆ ಇದು ಪಕ್ಕಾ ನಿಶ್ಚಯ ಆಗಿದೆ. ಈಗ ಏನಾಗುತ್ತೆ, ಸಸಿಯನ್ನು ನೆಡಲಾಗಿದೆ. ತಾವು ತಂದೆಯ ಶ್ರೀಮತದ ಅನುಸಾರವಾಗಿ ದೇವತೆಗಳಾಗ್ತೀರಿ. ಯಹಿ ನೈ ದುನಿಯಾ ಮೇ ರಹನೆ ವಾಲೆ. पहले तुमको यह थोड़ी ही मालूम था कि बाप संगम पर आकर हमको ट्रांसफ़र करेंगे. ಬಾಬಾ ತಿಳಿಸ್ತಾ ಇದ್ದಾರೆ, ಈಗ ನೋಡ್ರಿ ಹೊಸ ಜಗತ್ತಿನಲ್ಲಿರುವಂಥವರು ಮೊಟ್ಟ ಮೊದಲು ನಿಮಗೇನಾದರೂ ಗೊತ್ತಿತ್ತಾ, ತಂದೆ ಸಂಗಮ ಯುಗದಲ್ಲಿ ಬಂದು ನಮ್ಮನ್ನು ಈ ಕಲಿಯುಗದಿಂದ ಸತ್ಯುಗಕ್ಕೆ ಟ್ರಾನ್ಸ್ಫರ್ ಮಾಡ್ತಾರಂತ. ಜರಾ ಭಿ ಪತಾ ನಹಿತಾ, ಅಭಿ ತುಮ್ ಸಮझते हो ಸಚ್ಚಾ ಸಚ್ಚಾ ಪುರುಷೋತ್ತಮ ಸಂಗಮಿಗೂ ಇಸ್ಕೋ ಕಹಾ ಜಾತಾ ಹೈ. ನಮಗೆ ಗೊತ್ತೇ ಇರಲಿಲ್ಲ, ಈಗ ತಿಳ್ಕೊಂಡಿದ್ದೀವಿ ಸತ್ಯವಾಗಿರುವಂತಹ ಪುರುಷೋತ್ತಮ ಸಂಗಮ ಯುಗ ಅಂತೇಳಿ ಇದಕ್ಕೆ ಹೇಳಲಾಗುತ್ತೆ ಅಂತ. ಹಮ್ ಪುರುಷೋತ್ತಮ ಬನ್ ರಹೆ ಹೈ, ಅಬ್ ಜಿತನಾ ಪುರುಷಾರ್ಥ ಕರೆಂಗೆ ಉತನಾ ಬನೆಂಗೆ. ಬಾಬಾ ತಿಳಿಸ್ತಿದ್ದಾರೆ, ನಾವೆಲ್ಲ ಏನಾಗ್ತಿದ್ವಿ, ಪುರುಷೋತ್ತಮರಾಗ್ತಾ ಇದ್ದೀವಿ. ಎಷ್ಟು ಪುರುಷಾರ್ಥ ಮಾಡ್ತೀವಿ ಅಷ್ಟೇನಾಗ್ತೀವಿ, ಉತ್ತಮರಾಗ್ತೀವಿ. हर एक को अपने दिल से पूछना है. स्कूल में जिस सब्जेक्ट में कच्चे होते हैं तो समझा जाते हैं हम नाम पास होगी. यह भी ಪಾಠಶಾಲಾ है, ಸ್ಕೂಲ್ है. ಪ್ರತಿಯೊಬ್ಬರು ತಮ್ಮ ಮನಸ್ಸಿನೊಂದಿಗೆ ತಾವು ಕೇಳ್ಕೊಡ್ರಿ ಅಂತಾರೆ ಬಾಬಾ. ಈಗ ಸ್ಕೂಲಲ್ಲಿ ಯಾವ ರೀತಿ ಸಬ್ಜೆಕ್ಟ್ ಇರ್ತವೆ, ಸಬ್ಜೆಕ್ಟ್ನಲ್ಲಿ ಏನಾದರೂ ಅವ್ರು ಕಚ್ಚಾ ಇದ್ರು ಅಂದರೆ ತಿಳ್ಕೊಳ್ತಾರಲ್ವ. ಈ ಸಬ್ಜೆಕ್ಟ್ನಲ್ಲಿ ನಾನು ಹಿಂದಿದ್ದೀನಿ, ನಾನು ಹಿಂದಿದ್ದೀನಿ ಅಂದರೆ ನಾನು ಫೇಲ್ ಆಗ್ತೀನಿ ಅಂತ. ಅದೇ ರೀತಿ ಇದು ಪಾಠಶಾಲೆ ಅಂತಾರೆ ಬಾಬಾ, ಇದು ಸ್ಕೂಲ್ ಆಗಿದೆ. ಗೀತಾ ಪಾಠಶಾಲಾ ತೋ ಮಶಹೂರ್ ಹೈ, ಫಿರ್ ಉನ್ಕಾ ನಾಮ್ ಥೋಡಾ ಥೋಡಾ ಫಿರಾ ದಿಯಾ ಹೈ. ಬಾಬಾ ನಮ್ಮ ಮಕ್ಕಳಿಗೆ ತಿಳಿಸಿದ್ದಾರೆ, ಗೀತಾ ಪಾಠಶಾಲೆ ಇದು ಬಹಳಷ್ಟು ಪ್ರಸಿದ್ಧ ಇದೆ. ಹೆಸರು ಸಹ ನಿಧಾನವಾಗಿ ಕೊಡಲಾಗತ್ತಲ್ವ. ತುಮ್ ಲಿಖ್ತೆ ಹೋ ಸಚ್ಚಿ ಗೀತಾ, झूठ गीता तो भी बिगड़ते हैं,
ಜೋರು ಕಿಟ್ ಹೋಗಿ ಇಸ್ಮೇ ಡರ್ನೆ ಕೆ ಬಾತ್ ನಹಿ. ಬಾಬಾ ತಿಳಿಸಿದರೆ ನೀವು ಬರೀತಿರಲ್ವ ಸತ್ಯವಾದಂಥ ಗೀತೆ, ಅಸತ್ಯವಾದಂಥ ಗೀತೆ, ಈಗ ಅದೆಲ್ಲ ಏನಾಗುತ್ತೆ, ಬಿಟ್ಟೋಗುತ್ತೆ. ಅವಶ್ಯವಾಗಿ ಇದರಲ್ಲಿ ಏನಾಗ್ತವೆ, ಭಾಳಷ್ಟು ತೊಂದರೆಗಳಾಗ್ತವೆ. ಏನೇ ಏರುಪೇರುಗಳಾದರೂ ಇದರಲ್ಲಿ ನೀವು ಭಯ ಪಡುವಂಥ ಮಾತಿಲ್ಲ ಅಂತಾರೆ ಬಾಬಾ. ಆಜ್ಕಲ್ ತೋ ಯಹ ಫ್ಯಾಷನ್ ಪಡ್ ಗಯಾ ಹೈ, ಬಸ್ ಆದಿ ಕೋ ಚಲಾತೆ ಹಗ್ ಲಗಾತೆ ರಹತೆ, ಜಿಸ್ನೆ ಜೋ ಸಿಕ್ಕಾಯ ವಹಿ ಸೀಕೆ ಹೈ. ಬಾಬಾ ತಿಳಿಸಿದ್ರೆ ಇವತ್ತಿನ ಕಾಲದಲ್ಲಿ ಭಾಳಷ್ಟು ಫ್ಯಾಷನ್ ಅಂತಂದರೆ ಏನು, ಸ್ಟ್ರೈಕನ್ನು ಮಾಡ್ತಾರೆ, ಬಸ್ಸುಗಳನ್ನು ಏನು ಮಾಡ್ತಾರೆ, ಬಸ್ಸು ಇತ್ಯಾದಿ ಗಾಡಿಗಳನ್ನು ಸುಟ್ಟಾಕ್ತಾರೆ, ಬೆಂಕಿಯನ್ನು ಹಚ್ತಾರೆ. ಯಾರೇನು ಕಲಿಸ್ಕೊಡ್ತಾರೋ ಅದನ್ನೇ ಕಲಿತಾ ಹೋಗ್ತಾರೆ ಅಂತಾರೆ ಬಾಬಾ. ಆಗೆ ಸಿ ಬಿ ಜಾಸ್ತಿ ಸಬ್ ಸೀಖ್ ಗಯೇ ಹೇ. ಮೊದಲಿಗಿಂತಲೂ ಜಾಸ್ತಿ ಏನು ಮಾಡಿಬಿಟ್ಟಿದ್ದಾರೆ, ಕಲ್ತ್ಬಿಟ್ಟಿದ್ದಾರೆ ಅಂತಾರೆ ಬಾಬಾ. ಸಬ್ ಬಿಗಡೆಂಗೆ ಆದಿ ಕರ್ತೆ ರಹತೆ, ಗೌರ್ಮೆಂಟೋ ಬಿ ಹರ್ ವರ್ಷ ಘಾಟಾ ಪಡ್ತೆ ಹೇ ತೋ ಫಿರ್ ಟ್ಯಾಕ್ಸ್ ಬಡಾಯಿ ಜಾತಿ ಹೇ. ಬಾಬಾ ತಿಳಿಸಿದರೆ ಈಗ ನೋಡ್ರಿ, ಗೌರ್ಮೆಂಟ್ನವರು ಸಹ ಪ್ರತಿ ವರ್ಷ ಏನಾದರೂ ನಷ್ಟ ಆಗ್ತದೆ ಅಂತಂದರೆ ಏನು ಮಾಡ್ತಾರೆ, ಕಂದಾಯವನ್ನು ಹೆಚ್ಚು ಮಾಡ್ತಾರಲ್ವ. ಏಕ್ ದಿನ ಬ್ಯಾಂಕ್ ಆದಿ ಸಬ್ಕೆ ಖಾನೆ खोल देंगे, अनाज आदि के लिए जज करते हैं, कहा जास्ती तो नहीं रखा है, इन सब बातों से तुम छूट हुए हो. ಬಾಬಾ ತಿಳಿಸಿದ್ರೆ ಒಂದು ದಿನ ಬ್ಯಾಂಕ್ ಇತ್ಯಾದಿ ಎಲ್ಲವೂ ಏನಾಗ್ಬಿಡ್ತವೆ, ಹಾರು ಹೋಗ್ಬಿಡ್ತವೆ ಅಂತಾರೆ ಬಾಬಾ. ಹೊರ ಹಾಕಿಬಿಡ್ತಾರೆ ಬ್ಯಾಂಕ್ ಇತ್ಯಾದಿ ಎಲ್ಲವೂ ಸಹ. ಈಗ ದವಸ ಧಾನ್ಯಗಳ ಬಗ್ಗೆನೂ ಸಹ ಏನು ಮಾಡ್ತಾರೆ, ಚೆಕ್ ಮಾಡ್ತಾರೆ, ಜಾಸ್ತಿ ಏನು ಇಟ್ಕೊಂಡಿಲ್ವಾ ಅಂತ ಹೇಳಿ. ಆದರೆ ನೀವು ಈ ಎಲ್ಲ ಮಾತುಗಳಿಂದ ಏನಾಗ್ಬಿಟ್ಟಿದ್ದೀರಿ, ನೀವು ಬಿಡುಗಡೆ ಆಗಿಬಿಟ್ಟಿದ್ದೀರಿ ಅಂತಾರೆ ಬಾಬಾ. ತುಮಾರೆ ಲಿಯೇ ಮುಖ್ಯ ಯಹಿ ಯಾದ್ ಕಿ ಯಾತ್ರಾ, ತಮಗಾಗಿನೇ ಇದು ಮುಖ್ಯವಾಗಿರುವಂಥದ್ದು ನೆನಪಿನ ಯಾತ್ರೆ ಅಂತಾರೆ ಬಾಬಾ. ಬಾಬ್ ಕಹತೆ ಮೇರಾ ಇನ್ ಬಾತೋಂ ಸೆ ಕೋಯಿ ವಾಸ್ತು ನಹಿ, ಮೇರಾ ತೋ ಶಿಫ್ ಕಾಮ್ ಹೇ ರಾಸ್ತಾ ಬತಾನಾ, ತೋ ತುಮಾರೆ ದುಃಖ ಸಬ್ ದೂರ್ ಹೋ ಜಾಯೇಗಿ. ಬಾಬಾ ಹೇಳ್ತಿದ್ದಾರೆ, ನನ್ನದು ಈ ಮಾತಿನೊಂದಿಗೆ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತಾರೆ ಬಾಬಾ. ನನ್ನ ಕೇವಲ ಕೆಲಸ ಎಲ್ಲರಿಗೂ ಮಾರ್ಗವನ್ನು, ಸತ್ಯವಾದಂಥ ಮಾರ್ಗವನ್ನು ತಿಳಿಸೋದು. ಆಗ ನಿಮ್ಮ ಎಲ್ಲ ದುಃಖಗಳು ದೂರ ಆಗ್ತವೆ. ಇಸ್ ಸಮಯ ತುಮಾರೆ ಕರ್ಮೋ ಕಾ ಹಿಸಾಬ್ ಕಿತಾಬ್ ಚುಕ್ತ ಹೋತಾ ಹೈ. ಬಾಬಾ ಹೇಳ್ತಿದ್ರೆ ಸಮಯದಲ್ಲಿ ತಮ್ಮದು ಏನೆಲ್ಲ ಕರ್ಮದ ಲೆಕ್ಕಾಚಾರ ಇದೆ ಎಲ್ಲವೂ ಚುಕ್ತ ಆಗ್ತದೆ ಅಂತಾರೆ ಬಾಬಾ. ಬೇಚುವೆ बीमारी हादिसा बाहर निकलेगी, अंत के रहे हुए कर्म का हिसाब किताब चुप्त होना है, डरना नहीं है. ಬಾಬಾ ತಿಳಿಸಿದ್ರೆ ಒಳಗಡೆ ಏನೆಲ್ಲ ಕಾಯಿಲೆಗಳಿದಾವೆಲ್ಲ ಅವೆಲ್ಲವೂ ಹೊರಗೆ ಬರ್ತವೆ ಅಂತಾರೆ ಬಾಬಾ. ಕೊನೆಯಲ್ಲಿ ಎಲ್ಲ ಕರ್ಮದ ಲೆಕ್ಕಾಚಾರ ಚುಕ್ತ ಆಗುತ್ತೆ, ಆದರೆ ಭಯ ಪಡಬಾರ್ದು ಅಂತಾರೆ. बीमारी में भी मनुष्यों को भगवान की याद दिलाई जाते हैं ना, तुम हॉस्पिटल में भी जाकर नॉलेज दो कि बाप को याद करो तो विकार विनाश हो जाएगी. ಬಾಬಾ ತಿಳಿಸಿದರೆ ಕಾಯಿಲೆಯಲ್ಲಿರುವಂತಹ ಮನುಷ್ಯರಿಗೆ ಭಗವಂತನ ನೆನಪನ್ನು ತರಿಸ್ತಾರಲ್ವ, ತಾವು ಸಹ ಹಾಸ್ಪಿಟಲಿಗೆ ಹೋಗಿ ಜ್ಞಾನವನ್ನು ಕೊಡ್ರಿ, ತಂದೆಯನ್ನು ನೆನಪು ಮಾಡಿರಿ, ಆಗ ವಿಕರ್ಮಗಳು ವಿನಾಶ ಆಗ್ತೀವಂತ ತಿಳಿಸ್ಬೇಕು ಅಂತಾರೆ. सिर्फ इस जन्म के बाद नहीं, भविष्य 21 जन्म के लिए हम ग्यारंटी करते हैं कभी बीमार नहीं होगी. ಬಾಬಾ ತಿಳಿಸ್ತಿದ್ದಾರೆ, ಅವ್ರಿಗೋಗಿ ಹೇಳಬೇಕು, ಬರೀ ಈ ಜನ್ಮದ ಮಾತಲ್ಲ, ಭವಿಷ್ಯದ 21 ಜನ್ಮಕ್ಕಾಗಿ ನಾವೇನು ಮಾಡ್ತೀವಿ, ಗ್ಯಾರಂಟಿಯನ್ನು ಕೊಡ್ತೀವಿ. ನೀವೆಂದು 21 ಜನ್ಮದವರೆಗೂ ರೋಗಿಗಳನ್ನೇ ಆಗೋದಿಲ್ಲ ಅಂತ ಹೇಳಬೇಕು ಅಂತಾರೆ. ಏಕ್ ಬಾಪ್ ಕೋ ಯಾದ್ ಕರ್ನಾ ಸೆ ತುಮಾರೆ ಆಯು ಬಡಿ ಹೋಗಿ. ಭಾರತವಾಸಿಗೂ ಆಯು ಬಡಿತಿ, ನಿರೋಗಿತಿ. ತಂದೆ ಹೇಳ್ತಾರೆ, ಒಬ್ಬ ತಂದೆಯನ್ನು ನೆನಪು ಮಾಡೋದ್ರಿಂದ ನಿಮ್ಮ ಆಯುಷ್ಯು ಸಹ ಬಹಳ ದೀರ್ಘವಾಗಿರುತ್ತೆ ಅಂತಾರೆ ಬಾಬಾ. ಭಾರತವಾಸಿಗಳ ಆಯುಸ್ಸು ಭಾಳಷ್ಟು ಇತ್ತು, ನಿರೋಗಿಗಳಾಗಿದ್ದರು. ಬಾಪ್ तुम बच्चों को श्रीमत देते हैं श्रेष्ठ बनने के लिए, पुरुषोत्तम अक्षर तो कभी भी भूल नहीं. ತಂದೆ ತಿಳಿಸ್ತಾ ಇದ್ದಾರೆ, ಮಕ್ಕಳಿಗೆ ಹೇಳ್ತಿದ್ದಾರೆ, ಮಕ್ಕಳಿಗೆ ಶ್ರೀಮತವನ್ನು ಕೊಡ್ತಿದ್ದಾರೆ ಶ್ರೇಷ್ಠರಾಗಲಿಕ್ಕಾಗಿ. ಪುರುಷೋತ್ತಮ ಎಂಬ ಅಕ್ಷರವನ್ನು ಎಂದಿಗೂ ಮರಿಬಾರ್ದು ಅಂತಾರೆ. ಕಲ್ಪ ತುಮ್ ಹಿ ಬಂತೆ ಹೋ, ಐಸೆ ಅವ್ರು ಕೊಯ್ ಕಹ ನ ಸಕೆ. ಬಾಬಾ ಹೇಳ್ತಾರೆ, ಕಲ್ಪವೂ ಸಹ ನೀವೇ ಶ್ರೇಷ್ಠರಾಗ್ತೀರಿ, ಈ ಥರ ಬೇರೆ ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ. ತೋ ಐಸೆ ಸರ್ವಿಸ್ ಬಹುತ್ ಕರ್ ಸಕ್ತೆ ಹೋ,
डॉक्टर से तो कोई भी समय टाइम ले सकते हो, नौकरी करने वालों को भी बहुत सर्विस कर सकते हैं. ಬಾಬಾ ತಿಳಿಸ್ತಾ ಇದ್ದಾರೆ, ಈ ರೀತಿ ತಾವು ಸರ್ವಿಸನ್ನು ಭಾಳಷ್ಟು ಮಾಡ್ಬೋದು ಅಂತಾರೆ ಬಾಬಾ. ಡಾಕ್ಟರೊಂದಿಗೆ ಕೆಲವು ಸಮಯವನ್ನು ತೆಗೆದುಕೊಂಡು ಅವರಿಗೂ ನೀವೇನು ಮಾಡ್ಬೋದು, ತಿಳಿಸ್ಕೊಡ್ಬೋದು. ನೌಕರಿ ಮಾಡುವಂಥವ್ರು ಸಹ ಸರ್ವಿಸನ್ನು ಮಾಡ್ಬೋದು ಅಂತಾರೆ ಬಾಬಾ. हमारा भी बड़ा डॉक्टर है, अविनाशी बेहद का सर्जन है. हम उनके बने हैं जिससे हम 21 जन निरोगी बनते हैं. ಅವ್ರಿಗೆ ಹೇಳಬೇಕು ಅಂತಾರೆ ಬಾಬಾ. ಏನು ಹೇಳಬೇಕು? ನಮ್ಮ ಡಾಕ್ಟರ್ ಬಹಳ ದೊಡ್ಡವರು, ಅವಿನಾಶಿ ಬೇಹದ್ದಿನ ಸರ್ಜನ್ ಆಗಿದ್ದಾರೆ. ಆ ಸರ್ಜನಿನ ಮಕ್ಕಳು ನಾವಾಗಿದ್ದೀವಿ. ಅವರಿಂದ ನಾವು 21 ಜನ್ಮ ಏನಾಗ್ತೀವಿ, ನಿರೋಗಿ ಆಗ್ತೀವಿ ಅಂತ. हेल्थ मिनिस्टर को समझाओ कि हेल्थ के लिए इतना महत्व क्यों मरते हो. ಬಾಬಾ ಹೇಳ್ತಾರೆ, ಹೆಲ್ತ್ ಮಿನಿಸ್ಟರ್ ಯಾರಿರ್ತಾರೆ ಅವ್ರಿಗೂ ಸಹ ತಿಳಿಸ್ರಿ ಅಂತಾರೆ ಬಾಬಾ. ಆರೋಗ್ಯಕ್ಕಾಗಿ ಯಾಕೆ ಇಷ್ಟೊಂದೆಲ್ಲ ತಾವು ತಲೆ ಕೆಡಿಸ್ಕೊಳ್ತೀರಿ. ಸತ್ಯ ಮನುಷ್ಯ ಬಹುತ್ ಕಮ್ ಥಿ, ಶಾಂತಿ ಸುಖ ಪವಿತ್ರತಾ ಸಬ್ತಿ. ಅವ್ರಿಗೆ ಹೇಳಬೇಕು ಅಂತಾರೆ, ಸತ್ಯಯುಗದಲ್ಲಿ ಮನುಷ್ಯರು ಬಹಳ ಕಡಿಮೆ ಇದ್ದರು, ಅಲ್ಲಿ ಸುಖ ಶಾಂತಿ ಪವಿತ್ರತೆ ಎಲ್ಲವೂ ಇತ್ತು ಅಂತ ಅವರಿಗೆ ತಿಳಿಸ್ಬೇಕು. ಸಾರೆ ದುನಿಯಾ ಮೇ ತುಮ್ ಹಿ ಸಬ್ಕಾ ಕಲ್ಯಾಣ ಕರ್ನೆ ವಾಲೆ ಹೋ, ತುಮ್ ಬಂಡೆ ಹೋನಾ. ಬಾಬಾ ಹೇಳ್ತಾರೆ, ಇಡೀ ಜಗತ್ತಿನಲ್ಲಿ ಇರುವಂತಹ ಎಲ್ಲ ಆತ್ಮಗಳನ್ನು ಕಲ್ಯಾಣ ಮಾಡುವಂಥವ್ರು ತಾವೆಲ್ಲ ಮಾರ್ಗದರ್ಶಕರಾಗಿದ್ದೀರಲ್ವ. ಪಾಂಡವ ಸಂಪ್ರದಾಯ ಹೋ या किसके बुद्धि में नहीं होगा. फूड मिनिस्टर को समझाओ. पहले सबसे बड़ा फूड मिनिस्टर तो ಶಿವ ಬಾಬಾ है. ಬಾಬಾ ತಿಳಿಸಿದರೆ ತಾವೆಲ್ಲ ಏನಾಗಿದ್ದೀರಿ, ಪಾಂಡವರಾಗಿದ್ದೀರಿ. ಇದು ಯಾರ ಬುದ್ಧಿಯಲ್ಲೂ ಇಲ್ಲ ಅಂತಾರೆ ಬಾಬಾ. ಯಾರೆಲ್ಲ ಆಹಾರದ ಮಿನಿಸ್ಟರ್ ಇದ್ದಾರೆ ಅವ್ರಿಗೂ ತಿಳಿಸ್ರಿ. ಮೊಟ್ಟ ಮೊದಲು ಎಲ್ಲದಕ್ಕಿಂತ ದೊಡ್ಡ ಫುಡ್ ಮಿನಿಸ್ಟರ್ ಅಂದರೆ ಶಿವ ತಂದೆ ಭಗವಂತ ಆಗಿದ್ದಾರೆ. इतना अनाज देते हैं जो स्वर्ग में कभी ಕೋಟ್ ನೈ ಹೋಗಿ. ಬಾಬಾ ತಿಳಿಸಿದ್ರೆ ಅವ್ರಿಗೆ ಹೇಳಬೇಕು, ಪರಮಾತ್ಮ ಫುಡ್ ಮಿನಿಸ್ಟರ್ ಆಗಿದ್ದಾರೆ. ಅವ್ರು ಏನು ದವಸ ಧಾನ್ಯಗಳನ್ನು ಕೊಡ್ತಾರಲ್ಲ, ಅದು ಎಂದಿಗೂ ಸಹ ಸ್ವರ್ಗದಲ್ಲಿ ಏನಾಗೋದಿಲ್ಲ, ಸ್ವರ್ಗದಲ್ಲಿ ಎಂದಿಗೂ ಕೊರತೆನೇ ಇರೋದಿಲ್ಲ. ಅಭಿ ತುಮ್ ಹೋ ಸಂಗಮ್ ಪರ್, ಸಾರಾ ಚಕ್ರ ತುಮಾರೆ ಬುದ್ಧಿ ಮೇ ಹೇ, ಇಸ್ಲಿಯೇ ತುಮಕೋ ಸುದರ್ಶನ್ ಚಕ್ರಧಾರಿ ಕಹಾ ಜಾತಾ ಹೇ. ಈಗ ತಾವೆಲ್ಲರೂ ಎಲ್ಲಿದ್ದೀರಿ, ಸಂಗಮ ಯುಗದಲ್ಲಿದ್ದೀರಿ. ಇಡೀ ಚಕ್ರವು ತಮ್ಮ ಬುದ್ಧಿಯಲ್ಲಿದೆ, ಅದರಿಂದ ಸುದರ್ಶನ ಚಕ್ರಧಾರಿಗಳಂತ ಹೇಳಲಾಗುತ್ತೆ. ಬಾಕಿ ಭಾರತ್ ಇನ್ಸಾಲ್ವೆಂಟ್ ಬನ್ ಗಯಾ ಹೇ, ಅಕಲ್ ವಾಲೆ ಆಕರ್ ಅಕಲ್ ಸಿಖಲಾತೆ ರಹತೆ ಹೇ, ಯಾ ಭಿ ತುಮ್ ಬಚ್ಚೆ ಜಾನ್ತೆ ಹೋ. ಬಾಬಾ ತಿಳಿಸ್ತಿದ್ದಾರೆ, ಈಗ ಭಾರತ ಏನಾಗಿದೆ, ಬಡ ರಾಷ್ಟ್ರ ಆಗೋಗಿದೆ. ಬುದ್ಧಿವಂತರೇ ಬಂದು ಏನು ಮಾಡ್ತಾರೆ, ಬುದ್ಧಿವಂತಿಕೆಯನ್ನು ಕಲಿಸ್ಕೊಡ್ತಾರೆ. ಈಗ ತಾವೆಲ್ಲ ಸಹ ತಿಳ್ಕೊಂಡಿದ್ದೀರಲ್ವಾ ಅಂತಾರೆ ಬಾಬಾ. ಒಳ್ಳೆಯದು. मीठे मीठे से खिलते बच्चों प्रति माता पिता बाप दादा का याद प्यार और गुड मॉर्निंग. रूहानी बाप के रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और गुड मॉर्निंग और नमस्ते नमस्ते नमस्ते. धारणा के लिए मुख्य सर, एक बाप को साथी बनकर तुम में से बैठो, तुम में से सुनो, तुम में से खाओ, यह अनुभव करना है. ಕುಸಂಗ ಚೋಡ ಸತ್ಯಕ್ಕೆ ಸಂಗಮಿ ರಹನಾ ಹೇ. ಧಾರಣೆ ಮಾಡಿಕೊಳ್ಳಿಕ್ಕಾಗಿ ಬಾಬಾ ತಿಳಿಸಿದರೆ, ಒಬ್ಬ ತಂದೆಯನ್ನು ಸಾಥಿಯನ್ನಾಗಿ ಮಾಡಿಕೊಂಡು ನಿಮ್ಮ ಜೊತೆಗೆ ಕೂರ್ತೀವಿ, ನಿಮ್ಮೊಂದಿಗೆ ಕೇಳ್ತೀವಿ, ನಿಮ್ಮೊಂದಿಗೆ ಆಹಾರವನ್ನು ಸ್ವೀಕಾರ ಮಾಡ್ತೀವಿ. ಈ ರೀತಿ ತಾವು ಅನುಭವವನ್ನು ಮಾಡಬೇಕು. ಒಬ್ಬ ತಂದೆಯನ್ನು ಸಾಥಿಯಾಗಿ ಮಾಡಿಕೊಂಡು ನಿಮ್ಮೊಂದಿಗೆ ಕುಳಿತುಕೊಳ್ತೀವಿ, ನಿಮ್ಮೊಂದಿಗೆ ಕೇಳ್ತೀವಿ, ನಿಮ್ಮೊಂದಿಗೆ ಸೇವನೆಯನ್ನು ಮಾಡ್ತೀವಿ. ಈ ರೀತಿ ಅನುಭವವನ್ನು ಮಾಡಿರಿ. ಕುತ್ಸಂಗವನ್ನು ಬಿಟ್ಟು ಸತ್ಯ ಸಂಘದಲ್ಲಿ ಇರ್ರಿ ಅಂತಾರೆ ಬಾಬಾ. ಕುತ್ಸಂಗವನ್ನು ಬಿಟ್ಟು ಸತ್ಯ ತಂದೆಯ ಸಂಘದಲ್ಲಿ ಇರಬೇಕು ಅಂತಾರೆ. ಎರಡನೇ ಪಾಯಿಂಟು, कर्मों का हिसाब किताब यादी की यात्रा और कर्म भोग से चुक्त कर संपूर्ण पावन बनना है. संगम युग पर स्वयं को पूरा ट्रांसफर करना है. ಕರ್ಮದ ಲೆಕ್ಕಾಚಾರವನ್ನು ನೆನಪಿನ ಯಾತ್ರೆ ಮತ್ತು ಕರ್ಮ ಭೋಗದಿಂದ ಚುಕ್ತ ಮಾಡಿಕೊಂಡು ಸಂಪೂರ್ಣ ಪಾವನರಾಗಬೇಕಾಗಿದೆ.
ಕರ್ಮದ ಲೆಕ್ಕಾಚಾರವನ್ನು ನೆನಪಿನ ಯಾತ್ರೆ ಮತ್ತು ಕರ್ಮ ಭೋಗದಿಂದ ಚುಕ್ತ ಮಾಡಿಕೊಂಡು ಸಂಪೂರ್ಣ ಪಾವನರಾಗಬೇಕಾಗಿದೆ. ಸಂಗಮಯುಗದಲ್ಲಿ ಸ್ವಯಂವನ್ನು ಸಂಪೂರ್ಣ ಟ್ರಾನ್ಸ್ಫರ್ ಮಾಡ್ಕೋಬೇಕು ಅಂತಾರೆ ಬಾಬಾ. ಸಂಗಮಯುಗದಲ್ಲಿ ಸ್ವಯಂವನ್ನು ಪೂರ್ಣ ಟ್ರಾನ್ಸ್ಫರ್ ಮಾಡ್ಕೋಬೇಕಾಗಿದೆ. ವರದಾನ: ದಿಲ್ ಸೆ ಮೇರಾ ಬಾಬಾ ಕಹಕರ್ ಸಚ್ಚಾ ಸೌದಾ ಕರ್ನೆ ವಾಲೆ ಸರೆಂಡರ್ ವಹ ಮರ್ಜೀವ ಭವ. ಇವತ್ತಿನ ವರದಾನದಲ್ಲಿ ಬಾಬಾ ನಮಗೆ ತಿಳಿಸಿದರೆ, ಹೃದಯದಿಂದ ನನ್ನ ಬಾಬಾ ಅಂತ ಹೇಳಿ ಸತ್ಯವಾದಂಥ ವ್ಯಾಪಾರವನ್ನು ಮಾಡುವಂತಹ ಸಮರ್ಪಣೆ ಮತ್ತು ಮರುಜೀವಿಗಳಾಗ್ರಿ ಅಂತಾರೆ ಬಾಬಾ. ಮನಸ್ಸಿನಿಂದ ಹೃದಯದಿಂದ ನನ್ನ ಬಾಬಾ ಅಂತ ಹೇಳಿ ಸತ್ಯ ವ್ಯಾಪಾರವನ್ನು ಮಾಡುವಂತಹ ಸಮರ್ಪಣೆ ಅಥವಾ ಮರುಜೀವಿಗಳಾಗ್ರಿ ಅಂತ ತಿಳಿಸ್ತಿದ್ದಾರೆ. ब्रह्मा कुमार कुमारी बनना माना सरेंडर होना. जब दिल से कहते हो मेरा बाबा तो बाबा भी कहते बच्चे सब कुछ तेरा. ಬ್ರಹ್ಮ ಕುಮಾರ ಕುಮಾರಿಯರಾಗೋದು ಅಂದರೆ ಅರ್ಥೇನು? ಅರ್ಪಣೆಯಾಗೋದು. ಮನಬುದ್ಧಿಯಿಂದ ಸಂಪೂರ್ಣವಾಗಿ ಅರ್ಪಣೆಯಾಗೋದು. ಯಾವಾಗ ಹೃದಯದಿಂದ ಮನಸ್ಸಿನಿಂದ ಹೇಳ್ತೀರಿ ನನ್ನ ಬಾಬಾ ಅಂತ, ಆಂತರಿಕವಾಗಿ ಮನಸ್ಸಿನಿಂದ ಸತ್ಯ ಹೃದಯದಿಂದ ನನ್ನ ಬಾಬಾ ಅಂತ ಹೇಳ್ತೀವಿ, ಆಗ ಬಾಬಾನ ಹೇಳ್ತಾರೆ ಮಕ್ಕಳೇ ಎಲ್ಲವೂ ತಮ್ಮದು ಅಂತ. ಚಾಹೆ ಪ್ರವೃತ್ತಿ ಮೇ ಹೋ ಚಾಹೆ ಸೆಂಟರ್ ಪರ್ ಹೋ ಲೇಕಿನ್ ಜಿಸ್ನೆ ದಿಲ್ ಸೆ ಕಹ ಮೇರಾ ಬಾಬಾ ತೋ ಬಾಬಾನೇ ಅಪನಾ ಬನ್ ಲಿಯಾ. ಬಾಬಾ ತಿಳಿಸಿದರೆ ಪ್ರವೃತ್ತಿಯಲ್ಲೇ ಇರ್ಬೋದು ಅಥವಾ ಸೆಂಟರ್ನಲ್ಲೇ ಇರ್ಬೋದು, ಆದರೆ ಯಾರು ಹೃದಯದಿಂದ ನನ್ನ ಬಾಬಾ ಅಂತ ಹೇಳ್ತಾರೆ ಆಗ ಬಾಬಾ ನಮ್ಮನ್ನು ತನ್ನವರನ್ನಾಗಿ ಮಾಡ್ಕೊಂಡ್ಬಿಡ್ತಾರೆ. ಯಾ ದಿಲ್ ಕಾ ಸೌದಾ ಹೇ ಮುಖ ಕಾ ಸ್ಥೂಲ ಸೌದಾ ನಹಿ. ಬಾಬಾ ಹೇಳ್ತಾರೆ ಇದು ಹೃದಯದ ಏನಾಗಿದೆ? ವ್ಯಾಪಾರ ಆಗಿದೆ, ವ್ಯವಹಾರ ಆಗಿದೆ, ಮುಖದ ಸ್ಥೂಲ ವ್ಯವಹಾರ ಅಲ್ಲ ಅಂತಾರೆ ಬಾಬಾ. ಸರೆಂಡರ್ ಮಾನ ಶ್ರೀಮತಕ್ಕೆ ಅಂದರ್ ರಹನೆ ವಾಲೆ. ಸಮರ್ಪಣೆ ಅಂದರೆ ಅರ್ಥ ಏನು? ಶ್ರೀಮತ್ಯದ ಗೆರೆಯ ಒಳಗೆ ಇರುವಂಥವ್ರು ಬರುವಂಥದ್ದು. ಎಸೆ ಸರೆಂಡರ್ ವಾಲೆ ಹಿ ಮರಜೀವ ಬ್ರಾಹ್ಮಣ ಹೇ. ಈ ರೀತಿ ಮನಬುದ್ಧಿಯಿಂದ ಅರ್ಪಣೆ ಆಗುವಂಥವ್ರೇ ಮರಜೀವ ಬ್ರಾಹ್ಮಣರು ಅಂತಾರೆ ಬಾಬಾ. ಸ್ಲೋಗನ್: ಅಗರ್ ಮೇರಾ ಶಬ್ದ ಸೆ ಪ್ಯಾರ್ ಹೇ ತೋ ಅನೇಕ ಮೇರಾ ಕೋ ಏಕ್ ಮೇರಾ ಬಾಬಾ ಮೇ ಸಮಾದೋ. ಬಾಬಾ ಸ್ಲೋಗನಲ್ಲಿ ತಿಳಿಸಿದರೆ, ಒಂದು ವೇಳೆ ನನ್ನದು ಎಂಬ ಶಬ್ದದೊಂದಿಗೆ ಪ್ರೀತಿ ಇತ್ತು ಅಂದರೆ, ನನ್ನ ಬಾಬಾ ಅಂತ ಹೇಳ್ತೀವಿ, ನನ್ನದು ಒಂದು ವೇಳೆ ನನ್ನದು ಎಂಬ ಶಬ್ದದೊಂದಿಗೆ ಪ್ರೀತಿ ಇತ್ತು ಅಂದರೆ ಅಲ್ಲೇ ಅನೇಕ ನನ್ನತನ ಒಬ್ಬ ತಂದೆಯಲ್ಲಿ ಒಬ್ಬ ನನ್ನ ತಂದೆ ಅನ್ನೋದ್ರಲ್ಲಿ ಏನಾಗ್ಬಿಡುತ್ತೆ? ಸಮಾವೇಶ ಆಗ್ಬಿಡುತ್ತೆ ಅಂತಾರೆ. ಇವತ್ತು ವಿಶೇಷವಾಗಿ 11ನೇ ತಾರೀಕು ಅಂದರೆ ಮಾರ್ಚ್ 11 ಗುರ್ಜರ್ ದಾದಿಯವರು ಅವ್ಯಕ್ತವಾದಂತಹ ದಿನ. आज हम सबके अति स्नेही बाप दादा के नयनों के नूर अपने दिल में दिलाराम बाप को बसाने वाले ಬಾಪ್ ದಾದಾ ಕಾ ರತ್ ದಾದಿ ಗುರ್ಜಾರ್ದಿ. ಬಾಬಾನ ಮಕ್ಕಳಿಗೆ ಇಲ್ಲಿ ತಿಳಿಸ್ತಿದ್ದಾರೆ, ಹೇಳ್ತಾ ಇದ್ದಾರೆ ಏನಂತಂದರೆ, ಇಲ್ಲಿ ನಾವೆಲ್ಲರೂ ಅತಿ ಸ್ನೇಹಿ ಬಾಪ್ ದಾದವರ ನಯನಗಳಲ್ಲಿ ಕಣ್ಮಣಿಯಾಗಿರುವಂತಹ, ತಮ್ಮ ಹೃದಯದಲ್ಲಿ ದಿಲಾರಾಮ ತಂದೆಯನ್ನು ಕೂರಿಸಿಕೊಳ್ಳುವಂತಹ ಬಾಪ್ ದಾದವರ ರಥ ಅಂದರೆ ಯಾರು? ಗುರ್ಜರ್ ದಾದಿಯವರು. ಮಾರ್ಚ್ 11, 2021 ಅವ್ಯಕ್ತ ಪತನವಾಸಿಯಾಗಿರುವಂಥವರು. ಅವರ ಸಂಪೂರ್ಣ ಸ್ಮೃತಿ ದಿವಸದಲ್ಲಿ ನಾವು ಅವರ ಏನು ವಚನದ ಮುಖ್ಯವಾಗಿರುವಂತಹ ವಚನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲಿಕ್ಕೆ, ಅವರ ಸ್ನೇಹ ಮತ್ತು ಬಾಬ್ದಾದರ ಪಾಲನೆ ರಿಟರ್ನ್ ಆಗಿ ನಾವೇನಾಗಬೇಕು? ಅವರ ಪ್ರತಿ ಸತ್ಯವಾದಂಥ ಪ್ರೀತಿ, ಸತ್ಯ ಪ್ರೀತಿಯ ಅಥವಾ ಪ್ರೀತಿ ಸತ್ಯ ಶ್ರದ್ಧಾಂಜಲಿಯನ್ನು ನಾವು ಮಾಡುವಂಥದ್ದು. ಗುರ್ಜರ್ ದಾದಿಯವರ ಮೂಲಕ ಉಚ್ಚಾರಣೆಯಾಗಿರುವಂತಹ ಮುಖ್ಯವಾಗಿರುವಂತಹ ವಚನಗಳು. ಫಸ್ಟ್ ಪಾಯಿಂಟ್: ತಮ್ಮ ಎಲ್ಲ ಜವಾಬ್ದಾರಿಯನ್ನು ತಂದೆಗೆ ಕೊಟ್ಟು ಡಬಲ್ ಕಿರೀಟಧಾರಿಗಳಾಗಿ ಖುಷಿಯಲ್ಲಿ ಇರುವಂಥದ್ದು. ತಮ್ಮ ಎಲ್ಲ ಜವಾಬ್ದಾರಿಯನ್ನು ತಂದೆಗೆ ಕೊಟ್ಟು ಡಬಲ್ ಲೈಟಾಗಿ ಖುಷಿಯಲ್ಲಿ ಇರುವಂಥದ್ದು. ಎರಡನೇ ಪಾಯಿಂಟು: ಮನಬುದ್ಧಿಯನ್ನು ಒಬ್ಬ ತಂದೆಯೊಂದಿಗೆ ಜೋಡಿಸಿ ಏಕಾಗ್ರಹಣ ಮಾಡಿಕೊಳ್ಳೋದೇ ಸತ್ಯವಾದಂಥ ಸಾಧನೆಯಾಗಿದೆ. ಮನಬುದ್ಧಿಯನ್ನು ಒಬ್ಬ ತಂದೆಯೊಂದಿಗೆ ಜೋಡಿಸಿ ಏಕಾಗ್ರಹ ಮಾಡಿಕೊಳ್ಳೋದೇ ಸತ್ಯವಾದಂತಹ ಸಾಧನೆಯಾಗಿದೆ.
ಮೂರನೇ ಪಾಯಿಂಟು, ಪರಮಾತ್ಮನ ಪ್ರೀತಿ ಅಂದರೆ ನಿಸ್ವಾರ್ಥವಾದಂತಹ ಪ್ರೀತಿ. ಇದಕ್ಕೆ ರಿಟರ್ನ್ ಅಂದರೆ ಕೇವಲ ಪರಮಾತ್ಮನ ಸಮಾನ ಆಗೋದು. ಗುಣಗಳಲ್ಲಿ, ಶಕ್ತಿಗಳಲ್ಲಿ ಪರಮಾತ್ಮನ ಸಮಾನ ಆಗೋದೇ ನಿಸ್ವಾರ್ಥವಾದಂತಹ ಪ್ರೀತಿ ರಿಟರ್ನ್ ಆಗಿದೆ. ನಾಲ್ಕನೇದು, ತಂದೆಯ ಜೊತೆ ಅನುಭವವನ್ನು ಮಾಡಲಿಕ್ಕಾಗಿ, ತಂದೆಯ ಜೊತೆಗೆ ಅನುಭವ ಮಾಡಲಿಕ್ಕಾಗಿ ಮನ ಬುದ್ಧಿಯನ್ನು ಕ್ಲೀನ್ ಮತ್ತು ಕ್ಲಿಯರಾಗಿ ಇಟ್ಕೋಬೇಕು. ಮನ ಬುದ್ಧಿಯನ್ನು ಕ್ಲೀನ್ ಮತ್ತು ಕ್ಲಿಯರಾಗಿ ಇಟ್ಕೊಳ್ಬೇಕು. ತಂದೆಯ ಜೊತೆಗೆ ನಾವು ಅನುಭವವನ್ನು ಮಾಡಬೇಕಂದ್ರೆ ಬುದ್ಧಿಯನ್ನು ಕ್ಲೀನ್ ಮತ್ತು ಕ್ಲಿಯರಾಗಿ ಇಟ್ಕೊಳ್ಬೇಕು. 5ನೇ ಪಾಯಿಂಟ್, ಸರ್ವಶಕ್ತಿವಂತ ತಂದೆಯ ಜೊತೆಗೆ ಸದಾ ಮೋಜಿನಲ್ಲಿರಬೇಕು. ನಮ್ಮ ತಂದೆ ಯಾರು? ಸರ್ವಶಕ್ತಿವಂತ. ಆ ತಂದೆಯ ಜೊತೆಗೆ ಸದಾ ನಾವು ಮೋಜಿನಲ್ಲಿರಬೇಕು. ಗೊಂದಲಕ್ಕೊಳಗಾಗಬಾರ್ದು, ಭಯ ಪಡಬಾರ್ದು, ಎಂದಿಗೂ ಸಹ ಹೃದಯ ವಿದೀರ್ಣರು ಆಗಬಾರ್ದು ಅಂತಾರೆ. 6ನೇ ಪಾಯಿಂಟು, ಅಂತರ್ವಾಹಕದ ಶರೀರದ ಮೂಲಕ ಸೇವೆಯನ್ನು ಮಾಡಲಿಕ್ಕೆ ಡಬಲ್ ಲೈಟ್ ಆಗಿರಿ. ಅಂತರ್ವಾಹಕ ಶರೀರದ ಮೂಲಕ ಸೇವೆಯನ್ನು ಮಾಡಲಿಕ್ಕಾಗಿ ಡಬಲ್ ಲೈಟ್ ಆಗ್ರಿ ಅಂತ ಹೇಳ್ತಾರೆ. 7ನೇದು, ತಂದೆಯೊಂದಿಗೆ ಹೃದಯ ಸಮಾಚಾರವನ್ನು ತಿಳಿಸ್ರಿ. ನಯನಗಳಲ್ಲಿ ಕೂರಿಸಿಕೊಡ್ರಿ. ಆದರೆ ಎಂದಿಗೂ ಸಹ ಯಾವುದೇ ಕಣ್ಣುಗಳಲ್ಲಿ ಮುಳುಗೋಕ್ಕೆ ಸಾಧ್ಯ ಇಲ್ಲ ಅಂತಾರೆ. ಯಾವುದರಲ್ಲೂ ನಾವು ಕಣ್ಣುಗಳಲ್ಲಿ, ಅನ್ಯರ ಕಣ್ಣದಲ್ಲಿ ನಾವು ಮುಚ್ಕೊಳ್ಬಾರ್ದು ಅಂತಂದರೆ ಬಾಬಾ ಹೇಳ್ತಿದ್ದಾರೆ, ಇಲ್ಲಿ ತಿಳಿಸಿದರೆ, ಹೃದಯದ ಸಮಾಚಾರವನ್ನು ಏನು ಮಾಡಿರಿ? ತಂದೆಯೊಂದಿಗೆ ತಿಳಿಸ್ರಿ. ಪರಮಾತ್ಮನನ್ನು ಏನು ಮಾಡಿರಿ? ಕಣ್ಣುಗಳಲ್ಲಿ ಕೂರಿಸ್ಕೊಡ್ರಿ. ಆಗ ಅನ್ಯ ಕಣ್ಣುಗಳಲ್ಲಿ ನಾವು ಮುಚ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತಾರೆ. 8ನೇದು, ಅಂತಿಮ ಸಮಯದಲ್ಲಿ ಮನಸಾ ಸೇವೆಯನ್ನು ಮಾಡಲಿಕ್ಕೆ ಸರ್ವಶಕ್ತಿಗಳನ್ನು ಸ್ಟಾಕ್ ಜಮಾ ಮಾಡಿಕೊಡ್ರಿ ಅಂತ ಹೇಳ್ತಾರೆ. ಅಂತಿಮ ಸಮಯದಲ್ಲಿ ಮನಸಾ ಸೇವೆಯನ್ನು ಮಾಡಲಿಕ್ಕೆ ಶಕ್ತಿಗಳ ಸ್ಟಾಕನ್ನು ಜಮಾ ಮಾಡಿಕೊಡ್ರಿ. ಎಷ್ಟು ಶಕ್ತಿಗಳನ್ನು ಸ್ಟಾಕ್ ಮಾಡ್ಕೊಳ್ತೀರಿ, ಆಗ ಅಂತಿಮ ಸಮಯದಲ್ಲಿ ಮನಸಾ ಸೇವೆಯನ್ನು ಮಾಡಲಿಕ್ಕೆ ಸಾಧ್ಯ. ಹಾಗಾಗಿ ಗುರುಜಾರ್ ದಾರ್ದೇವರ ಮೂಲಕ ಉಚ್ಚಾರಣೆ ಆಗಿರುವಂತಹ ಅತ್ಯಮೂಲ್ಯ ಮಹಾವಾಕ್ಯಗಳು, ಈ 8 ಪಾಯಿಂಟ್ಗಳನ್ನು ನಾವು ಜೀವನದಲ್ಲಿ ಧಾರಣೆ ಮಾಡಿಕೊಳ್ಳದೆ ಇದು ಪ್ರೀತಿಯ ಸತ್ಯವಾದಂತಹ ಶ್ರದ್ಧಾಂಜಲಿ. ಮುದ್ದು ಕಂದ, ಮುದ್ದು ಕಂದ, ಮುದ್ದು ಕಂದ, ಮುದ್ದು ಕಂದ, ನನ್ನೊಬ್ಬನನ್ನೇ ನೀನು ನೆನಪು ಮಾಡು ಕಂದ, ನನ್ನೊಬ್ಬನನ್ನೇ ನೀನು ನೆನಪು ಮಾಡು ಕಂದ, ಬೇರಾರು ಇಲ್ಲ ನಿನಗೆ ನೋಡು ಕಂದ, ಬೇರಾರು ಇಲ್ಲ ನಿನಗೆ ನೋಡು ಕಂದ, ಮುದ್ದು ಕಂದ, ಮುದ್ದು ಕಂದ, ಮುದ್ದು ಕಂದ, ಮುದ್ದು ಕಂದ. ಅಮೃತ ವೇಳೆಯಲ್ಲಿ ಎದ್ದು ಕೂಡು ಕಂದ, ತಂದೆಯಾದ ನನ್ನ ಜೊತೆ ಮಾತನಾಡು ಕಂದ, ಅಮೃತ ವೇಳೆಯಲ್ಲಿ ಎದ್ದು ಕೂಡು ಕಂದ, ತಂದೆಯಾದ ನನ್ನ ಜೊತೆ ಮಾತನಾಡು ಕಂದ, ದೇಹಾಭಿಮಾನವನ್ನು ಬಿಟ್ಟು ಬಿಡು ಕಂದ, ದೇಹಾಭಿಮಾನವನ್ನು ಬಿಟ್ಟು ಬಿಡು ಕಂದ, ದೇಹಿಯಾಗಿ ನನ್ನ ಜೊತೆಗೆ ಮಾತನಾಡು ಕಂದ, ದೇಹಿಯಾಗಿ ನನ್ನ ಜೊತೆಗೆ ಮಾತನಾಡು ಕಂದ, ಮಾತನಾಡು ಕಂದ, ಮುದ್ದು ಕಂದ, ಮುದ್ದು ಕಂದ.
ವ್ಯರ್ಥ ಮಾತು ಕಟ್ಟುಕತೆ ಬಿಟ್ಟು ಬಿಡು ಕಂದ, ಜ್ಞಾನರತ್ನಗಳ ಜೊತೆ ಆಟವಾಡು ಕಂದ. ವ್ಯರ್ಥ ಮಾತು ಕಟ್ಟುಕತೆ ಬಿಟ್ಟು ಬಿಡು ಕಂದ, ಜ್ಞಾನರತ್ನಗಳ ಜೊತೆ ಆಟವಾಡು ಕಂದ. ಪಂಚವಿಕಾರಗಳ ತ್ಯಾಗ ಮಾಡು ಕಂದ, ಪಂಚವಿಕಾರಗಳ ತ್ಯಾಗ ಮಾಡು ಕಂದ. ಶ್ರೀಮತ ಬಿಟ್ಟರೆ ನಿನಗೆ ಕೇಡು ನೋಡು ಕಂದ, ಶ್ರೀಮತ ಬಿಟ್ಟರೆ ನಿನಗೆ ಕೇಡು ನೋಡು ಕಂದ, ಕೇಡು ನೋಡು ಕಂದ. ಮುದ್ದು ಕಂದ, ಮುದ್ದು ಕಂದ, ಮುದ್ದು ಕಂದ, ಮುದ್ದು ಕಂದ. ಸಂಗಮದಲ್ಲಿ ನನ್ನ ನೆನಪು ಮಾಡು ಕಂದ, ಸತ್ಯಯುಗದಲ್ಲಿ ಸದಾ ಸುಖ ಪಡು ಕಂದ. ಸಂಗಮದಲ್ಲಿ ನನ್ನ ನೆನಪು ಮಾಡು ಕಂದ, ಸತ್ಯಯುಗದಲ್ಲಿ ಸದಾ ಸುಖ ಪಡು ಕಂದ. ನನ್ನಂತ ತಂದೆ ಯಾರು ಇಲ್ಲ ನೋಡು ಕಂದ, ನನ್ನಂತ ತಂದೆ ಯಾರು ಇಲ್ಲ ನೋಡು ಕಂದ. ಕ್ಷಣ ಕ್ಷಣಕ್ಕೂ ನನ್ನನ್ನೇ ನೆನಪು ಮಾಡು ಕಂದ, ಕ್ಷಣ ಕ್ಷಣಕ್ಕೂ ನನ್ನನ್ನೇ ನೆನಪು ಮಾಡು ಕಂದ, ನೆನಪು ಮಾಡು ಕಂದ. ಮುದ್ದು ಕಂದ, ಮುದ್ದು ಕಂದ, ಮುದ್ದು ಕಂದ, ಮುದ್ದು ಕಂದ. ನನ್ನೊಬ್ಬನನ್ನೇ ನೀನು ನೆನಪು ಮಾಡು ಕಂದ, ಬೇರಾರು ಇಲ್ಲ ನಿನಗೆ ನೋಡು ಕಂದ. ಮುದ್ದು ಕಂದ, ಮುದ್ದು ಕಂದ, ಮುದ್ದು ಕಂದ, ಮುದ್ದು ಕಂದ. ಬಾಬಾ ಬಾಬಾ ಶಿವ ಬಾಬಾ, ಬಾಬಾ ಬಾಬಾ ಪ್ರಿಯ ಬಾಬಾ. ಬಾಬಾ ಬಾಬಾ ಶಿವ ಬಾಬಾ, ಬಾಬಾ ಬಾಬಾ ಪ್ರಿಯ ಬಾಬಾ. ಬಾಬಾ ನಾನು ನಿನ್ನನ್ನು ಕಂಡೆ, ನನ್ನ ಪ್ರೀತಿಯ ಮುದ್ದಿನ ತಂದೆ. ಬಾಬಾ ನಾನು ನಿನ್ನನ್ನು ಕಂಡೆ, ನನ್ನ ಪ್ರೀತಿಯ ಮುದ್ದಿನ ತಂದೆ. ನಿನ್ನ ಸ್ನೇಹಕ್ಕೆ ಮನಸೋತು ನಿನ್ನಯ ಬಳಿ ಬಂದೆ, ಬಾಬಾ ನಿನ್ನಯ ಬಳಿ ಬಂದೆ. ನಿನ್ನ ಸ್ನೇಹಕ್ಕೆ ಮನಸೋತು ನಿನ್ನಯ ಬಳಿ ಬಂದೆ, ಬಾಬಾ ನಿನ್ನಯ ಬಳಿ ಬಂದೆ. ಬಾಬಾ ಬಾಬಾ ಶಿವ ಬಾಬಾ, ಬಾಬಾ ಬಾಬಾ ಪ್ರಿಯ ಬಾಬಾ. ಭಕ್ತಿಯ ಮಾಡುತ್ತ ಹುಡುಕುತ್ತ ಬಂದೆ, ಶಿಲೆಯೆಲ್ಲ ನೀನೆಂದು ಅರಿತುಕೊಂಡೆ. ಭಕ್ತಿಯ ಮಾಡುತ್ತ ಹುಡುಕುತ್ತ ಬಂದೆ, ಶಿಲೆಯೆಲ್ಲ ನೀನೆಂದು ಅರಿತುಕೊಂಡೆ. ಸಂಗಮಯುಗದಲ್ಲಿ ನಿನ್ನನ್ನು ಪಡೆದೆ, ನಿನ್ನಯ
ರಥದಲ್ಲಿ ನಿನ್ನನು ಕಂಡೆ, ನಿನ್ನಯ ನೋಟದಿ ಪ್ರೇಮವ ಕಂಡೆ. ಬ್ರಹ್ಮನ ರಥದಲ್ಲಿ ನಿನ್ನನು ಕಂಡೆ, ನಿನ್ನಯ ನೋಟದಿ ಪ್ರೇಮವ ಕಂಡೆ. ನಿನ್ನಯ ಮಾತಲಿ ಮಧುರತೆ ಕಂಡೆ, ನಿನ್ನನು ಪಡಕೊಂಡೆ ಬಾಬಾ, ನಿನ್ನನು ಪಡಕೊಂಡೆ. ನಿನ್ನಯ ಮಾತಲಿ ಮಧುರತೆ ಕಂಡೆ, ನಿನ್ನನು ಪಡಕೊಂಡೆ ಬಾಬಾ, ನಿನ್ನನು ಪಡಕೊಂಡೆ. ಬಾಬಾ ಬಾಬಾ ಶಿವ ಬಾಬಾ, ಬಾಬಾ ಬಾಬಾ ಪ್ರಿಯ ಬಾಬಾ. ನಿರಾಕಾರ ನಿನ್ನ ನಿಜವಾ ಕಂಡೆ, ಸಾಕಾರದಿ ಪ್ರೀತಿಯ ಕಂಡೆ. ನಿರಾಕಾರ ನಿನ್ನ ನಿಜವಾ ಕಂಡೆ, ಸಾಕಾರದಿ ಪ್ರೀತಿಯ ಕಂಡೆ.